ನಮಸ್ಕಾರ, ನಾನು ಶೈಜ. ನೀವು ನೋಡ್ತಾ ಇದ್ರ JBM TV ಕನ್ನಡ. ಈಗಾಗಲೇ ಕ್ವಿಜ್ ಕಾಂಪಿಟೇಷನ್ ಸೀಸನ್ 1 ಮುಕ್ತಾಯಗೊಂಡಿದೆ. ಅದರಂತೆ ತಮಗೆ ಇದರ ವಿಷಯವನ್ನು ಕೂಡ ಗೊತ್ತಿದೆ. ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ ಈ ವಿದ್ಯಾರ್ಥಿಗಳಿಂದ ಈ ಕ್ವಿಜ್ ಕಾಂಪಿಟೇಷನ್ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವಹಿಸುತ್ತಾ ನಮ್ಮ ಬಲಗಡೆ 10ನೇ ತರಗತಿಯ ವಿದ್ಯಾರ್ಥಿಗಳಿದ್ದಾರೆ, ಅದೇ ರೀತಿಯಾಗಿ ಎಡಗಡೆ 9ನೇ ತರಗತಿಯ ವಿದ್ಯಾರ್ಥಿಗಳಿದ್ದಾರೆ. ಈ ಎರಡು ವಿದ್ಯಾರ್ಥಿಯರ ಒಂದು ಕಾಂಪಿಟೇಷನ್ ಅವರು ತಮ್ಮ ಪರಿಚಯ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ಹಿರಮ್ಮ ಶಂಕರಪ್ಪ ಅಂಗಡಿ, ಶಾಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ 10th ಬಿ. ನನ್ನ ಹೆಸರು ಲಕ್ಷ್ಮೀ ವೀರಪ್ಪ ಮೇಟಿ, ಶಾಲೆಯ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ. ನನ್ನ ಹೆಸರು ರೂಪಾ ಸುನೀಲ್ ಸೌದಿ, ನಮ್ಮ ಶಾಲೆಯ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ ವರ್ಗ 10th. ನನ್ನ ಹೆಸರು ಭಾಗ್ಯಶ್ರೀ ರಮೇಶ್ ಗಾಂಗೀರ್, ನನ್ನ ಶಾಲೆ ನೇತಾಜಿ ಸುಭಾಷ್ ಚಂದ್ರ ಹೈಸ್ಕೂಲ್ ರಾಮದುರ್ಗ, ನಾನು 9th. ನನ್ನ ಹೆಸರು ಇಂದ್ರಾಬಾಯಿ ಸಾಳುಂಕೆ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ. ನನ್ನ ಹೆಸರು ವೈಷ್ಣವಿ ನಾರಾಯಣ್ ಗೌಡರ್, ನನ್ನ ಶಾಲೆಯ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ರೀತಿಯಾಗಿ ತಮ್ಮ ಪರಿಚಯ ನೀಡಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಈಗಾಗಲೇ ನಾವು ಅವರಿಗೆ ಅಭ್ಯಾಸ ಮಾಡಲು ಕ್ವಶನ್ಸ್ ಆನ್ಸರ್ಸ್ ಅವರು ಕೊಟ್ಟಿದ್ದೀವಿ, ಹೌದು. ತಾವೆಲ್ಲ ಸ್ಟಡಿ ಮಾಡಿದ್ರಿ, ಈಗಾಗಲೇ ಚೆನ್ನಾಗಿ ಓದ್ಕೊಂಡು ಬಂದಿದ್ರಿ, ಹೌದು. ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಮಾತ್ರ ಕೇಳ್ತೀವಿ. ನಾವು ಆಪ್ಷನ್ಸ್ ಇದಕ್ಕೆ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂತಂದ್ರೆ ನಿಮಗೆ ಮುಂಚಿತವಾಗಿ ನಾವು ಅದರ ಬಗ್ಗೆ ಅಭ್ಯಾಸ ಮಾಡಲು ಇದೇ ಪ್ರಶ್ನೆಗಳನ್ನು ಕೇಳ್ತೀವಿ, ಇದರೊಳಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಸಂಬಂಧಪಟ್ಟಂತದನ್ನ ಕೇಳ್ತೀವಿ ಅಂತ ಹೇಳಿ ನಿಮಗೆ ವಿಷಯಗಳನ್ನು ಕೊಟ್ಟಿದ್ದೀವಿ, ಹೌದು. 4 ಭಾಗದ ವಿಷಯಗಳನ್ನು ಕೊಟ್ಟಿದ್ದೀವಿ. ಅದರೊಳಗೆ ರಾಷ್ಟ್ರಪತಿ ಆಗಿರ್ಬೋದು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು 4 ಇದಕ್ಕೆ ಸಂಬಂಧಪಟ್ಟಂತ ನಿಮಗೆ ರೀತಿ ಸ್ಟಡಿ ಮಾಡಕ್ ಕೊಟ್ಟಿದ್ದೀವಿ, ಹೌದು. ತಾವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಬಂದಿರಿ ಅನ್ಕೋತೀವಿ, ಹೌದಾ. ಆಪ್ಷನ್ಸ್ ಕೊಡಂಗಿಲ್ಲ. ಈ ರೂಲ್ಸ್ ಏನು ಅಂತಂದ್ರೆ ಸರಿಯಾದ ಉತ್ತರಕ್ಕೆ 10 ಅಂಕಗಳು, ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತಗೊಳ್ಳುತ್ತವೆ. ಅದಕ್ಕೆ ಉತ್ತರ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಚಾಣಾಕ್ಷತೆಯನ್ನು ಕೊಡಬೇಕು. ಯಾಕಂತಂದ್ರೆ 10 ಅಂಕಗಳು ಸಿಗ್ತಾವು ಸರಿಯಾದ ಉತ್ತರಕ್ಕೆ, ತಪ್ಪು ಉತ್ತರಕ್ಕೆ ಏನೈತಿ 5 ಅಂಕಗಳು ಮೈನಸ್ ಆಗ್ತಾವ. ಅದಕ್ಕೆ ಏನೈತಿ, ಈಗ ನಿಮ್ಮ ಹತ್ರ ಯಾವುದೇ ಅಂಕಗಳು ಇರಂಗಿಲ್ಲ, ಹೌದು. ಈಗ ಮೊದಲೇಗ ನೀವೇನಾದ್ರೂ ತಪ್ಪು ಉತ್ತರ ಕೊಟ್ಟರೆ ಏನೈತಿ, ಅದರೊಳಗೆ ನಾವು ಕಡಿತಗೊಳಿಸ್ಬೇಕಾದ್ರೆ ಏನು ಅಂಕಗಳು ಇರಂಗಿಲ್ಲ. ಅದಕ್ಕೆ ನಾವು JBM TVಯ ಪರವಾಗಿ ನಿಮ್ಗೆ ಬೋನಸ್ ಪಾಯಿಂಟ್ ಅಂತೇಳಿ 10 ಅಂಕಗಳು ಏನೈತಿ ನಿಮ್ಮ ಖಾತೆಗೆ ಕೊಡ್ತೀವಿ, ಆಯ್ತಾ. ಅಂದ್ರೆ ಈಗ A ತಂಡ ಮತ್ತು B ತಂಡ 10 ಅಂಕಗಳಿಂದ ಮುಂದೆ ಸಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಪ್ರಪ್ರಥಮವಾಗಿ ಇದು A ತಂಡ 10ನೇ ತರಗತಿದು, 9ನೇ ತರಗತಿ B ತಂಡ. ಎರಡು ವಿದ್ಯಾರ್ಥಿಯರಿಗೆ ಈ ಒಂದು ಪ್ರಶ್ನೆ, ಪ್ರಥಮ ಪ್ರಶ್ನೆ ಕೇಳಿ. ಫಸ್ಟ್ ಪ್ರಶ್ನೆ ಏನೈತಿ, ನೀವು ಸ್ಟಡಿ ಮಾಡಿದಂತ ಒಂದು ಪ್ರಶ್ನೆ. ನಡು ಕೇಳಿದ್ರೆ ಏನೈತಿ ನಿಮಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿ ಸೀರಿಯಲ್ ಆಗಿ ಮ್ಯಾಗಿಂತ ಕೇಳ್ಕೊಂತಾರೆ, ಹೌದು. ಅಂದ್ರೆ ಏನೈತಿ ನಿಮಗ ಮೆಮ್ರಿ ಪವರ್ ಎಷ್ಟೈತಿ, ಎಷ್ಟು ಚೆನ್ನಾಗಿ ನೀವು ಸ್ಟಡಿ ಮಾಡಿದ್ರಿ, ನಿಮ್ಮ ನೆನಪಿನ ಶಕ್ತಿ ಎಷ್ಟೈತಿ, ಅದನ್ನೇನೈತಿ ನೋಡಕ್ ಸಾಧ್ಯ ಆಗ್ತೈತಿ. KC ರೆಡ್ಡಿ ಕರ್ನಾಟಕದ ಮುಖ್ಯಮಂತ್ರಿಗಳು, ಹೌದಲ್ಲ. ಇವರು ಪ್ರಥಮವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರ ಸೇವಾ ಅವಧಿ ಏನು? KC ರೆಡ್ಡಿ ಇವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು. ಪ್ರಥಮವಾಗಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಅಂತ KC ರೆಡ್ಡಿ. ಇವರ ಸೇವಾ ಅವಧಿ 25/10/1947ರಿಂದ 33/1952ರವರೆಗೆ. ಇದು ಸರಿಯಾಗಿ ಅಂತಂದ್ರೆ 10 ಮಾರ್ಕ್ಸ್ ಇರ್ತಾವೆ. ಯೋಚನೆ ಮಾಡಿ ಹೇಳ್ತೀನಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡ್ತೀನಿ. ಎಕ್ಸಾಕ್ಟ್ ಐತೆ ಅಂತಂದ್ರೆ ಇದಕ್ಕೆ ಸರಿಯಾಗಿ ಅಂತಂದ್ರೆ ರೀತಿ 10 ಮಾರ್ಕ್ಸ್ಗಳು ಕೊಡ್ತಾವೆ. ಅಂದ್ರೆ ಈಗಾಗಲೇ ನಮ್ಮ 10, ಈಗ ನೀವು ಸರಿಯಾಗಿ ಹೇಳಿದ್ದಕ್ಕಾಗಿ ಮತ್ತು 10 ನೋಡಿರ್ಬೇಕಾದ್ರೆ ಇನ್ನೊಂದು 10 ಸೆಕೆಂಡ್ ಟೈಮ್ ತಗೊಂಡು ಸರಿಯಾಗಿ ಐತಿ ಅಥವಾ ಇಲ್ಲ. ಸರಿಯಾಗಿ ಇಲ್ಲ ಅಂತಂದ್ರೆ ರೀತಿ ನಾವು ಕೊಟ್ಟಂತ ಅಂಕದೊಳಗಿದ್ರೆ 5 ಅಂಕಗಳು ಕಡಿತಗೊಳ್ತಾವೆ. ಅಕಸ್ಮಾತ್ ನಿಮಗೆ ಈ ಪ್ರಶ್ನೆಗೆ ಕನ್ಫ್ಯೂಸ್ ಐತಿ,
ಉತ್ತರ ಸರಿಯಾಗಿ ನಮಗೆ ಗೊತ್ತಿಲ್ಲ ಅಂತಂದ್ರೆ ಪಾಸ್ ಅಂತ ಅಂದ್ಬಿಡೋದು. ಇಲ್ಲ ಸರ್. ಅಂದ್ರೆ ಈ ಪ್ರಶ್ನೆ ಏನೈತಿ ಅವ್ರಿಗೆ ಹೋಗ್ತೈತಿ, ನಿಮ್ಮ ಅಂಕಗಳು ಕಡಿತ ಹೋಗಂಗಿಲ್ಲ ಅದ್ರ ಇತ್ತಿಲ್ಲ, ನಮ್ಮ ಅಂಕ ಕಡಿತ ಆಗಂಗಿಲ್ಲ. ಪ್ರಶ್ನೆ ಏನೈತಿ ಪಾಸ್ ಅಂದಾಗ ಅವ್ರು ಗಳಿಸ್ಕೊಳ್ತಿ, ಅವರು ಸರಿಯಾಗಿ ಉತ್ತರ ಕೊಟ್ಟು ಅವ್ರು 10 ಅಂಕಗಳು ಸಿಗ್ತಾವ, ತಪ್ಪು ಉತ್ತರಕ್ಕೆ 5 ಅಂಕ ಕಡಿತ ಹೋಗ್ತಾವ. ಅಥವಾ ಅವರು ಪಾಸ್ ಅಂತಂದ್ರೆ ನಾವು ಪ್ರಶ್ನೆಗಳನ್ನ ಏನೈತಿ ಬದಲಾವಣೆ ಮಾಡ್ತೇವೆ, ಬೇರೆ ಪ್ರಶ್ನೆ ತಗೋತೀವಿ ಇತ್ತಿಲ್ಲ. ಈಗ ನೀವು ಹೇಳಿದ್ದೇನೈತಿ 25-10-47ರಿಂದ 33 1952 ಕರೆಕ್ಟಾ? ಕನ್ಫ್ಯೂಸ್ ಇಲ್ಲ? ಸರಿಯಾದ ಉತ್ತರ? ಓಕೆ, ಇದು ಸರಿಯಾದ ಉತ್ತರ. ಅದಕ್ಕೆ ಏನೈತಿ 10 ಅಂಕಗಳು ಎ ತಂಡದವರಿಗೆ ಲಭಿಸಿವೆ. ನಮ್ಮ ನಿರ್ಣಾಯಕರು ವಿಜಯ್, ನೀವು ಮಾಸ್ಟರ್ ಕೌಂಟ್ ಮಾಡ್ಕೊಂತ ಇರಬೇಕು. ಎ ತಂಡದವರಿಗೆ 10 ಅಂಕಗಳು. ಅದೇ ರೀತಿಯಾಗಿ 9th ಕ್ಲಾಸ್ ಬೆಸ್ಟ್ ಆಫ್ ಲಕ್, ಶುಭವಾಗಲಿ. ಎರಡನೇ ಪ್ರಶ್ನೆ ಸೀರಿಯಲ್ ಕೇಳ್ಕೊಂತ ಹೋಗ್ತೀನಿ, ಯಾಕಂತಂದ್ರೆ ಕನ್ಫ್ಯೂಸ್ ಬೇಡ. ಸ್ಟಾರ್ಟಿಂಗ್ ಒಂದು 5-6 ಪ್ರಶ್ನೆ ಏನೈತಿ ನಾವು ಸೀರಿಯಲ್ ಆಗಿ ಕೇಳ್ಕೊಂತ ಹೋಗ್ತೀನಿ, ಆಮೇಲೆ ಏನೈತಿ ಸ್ವಲ್ಪ ಕೆಳಗ ಮಾಡಿ ಕನ್ಫ್ಯೂಸ್ ಮಾಡ್ತೀನಿ ನಿಮಗೆ. ಅವಾಗ ಎಷ್ಟು ನೀವು ಕರೆಕ್ಟ್ ಹೇಳಿದ್ರಿ ಗೊತ್ತಾಗುತ್ತೆ. ಹೌದು, ಕರ್ನಾಟಕ ಮುಖ್ಯಮಂತ್ರಿಗಳು ಎರಡನೇದಾಗಿ ಕೆಂಗಲ್ ಹನುಮಂತಯ್ಯ, ಇವರು ಕೂಡ ಕಾಂಗ್ರೆಸ್ದ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಇವರ ಸೇವಾವಧಿ ವಿಚಾರ ಮಾಡಿ ಹೇಳ್ರಿ. 30 ಸೆಕೆಂಡ್ಗಳು ಏನೈತಿ ಟೈಮ್ ಇರ್ತೈತಿ ನಿಮಗೆ, ಅಷ್ಟರೊಳಗೆ ಏನೈತಿ ನೀವು ಕರೆಕ್ಟ್ ಹೇಳ್ರಿ. ಆಪ್ಷನ್ ಯಾಕೆ ಕೊಡಂಗಿಲ್ಲ ಅಂತಂದ್ರೆ ನಿಮಗೆ ಸ್ಟಡಿ ಮಾಡಕ್ ಕೊಟ್ಟಿವಿ ಅಂದ್ಕೊಳ್ಳಿ, ಆಪ್ಷನ್ಸ್ ಕೊಡ್ತಾ ಇಲ್ಲ. ಕೆಂಗಲ್ ಹನುಮಂತಯ್ಯ ಕರ್ನಾಟಕದ ಎರಡನೇ ಮುಖ್ಯಮಂತ್ರಿ. ಇವರ ಸೇವಾವಧಿ 33-1952ರಿಂದ 19-8-1956 ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೀವು ಸರಿಯಾಗಿರ್ತಂದ್ರೆ ಹಾ ಸರಿಯಾಗಿದೆ ಅಂತ ಹೇಳ್ಬೇಕು ಇತ್ತಲ್ಲ. ಕೆಂಗಲ್ ಹನುಮಂತಯ್ಯ ಕರ್ನಾಟಕದ ಎರಡನೆಯ ಮುಖ್ಯಮಂತ್ರಿ. ಇವರ ಸೇವಾವಧಿ ಈಗಾಗಲೇ ನೀವು ಹೇಳಿದಂತೆ 33-1952ರಿಂದ 19-8-1956ರವರೆಗೆ. ಇದು ನಿಜವಾದ ಉತ್ತರ, ಕರೆಕ್ಟ್. ಹೀಗಾಗಿ 2 ಅಂಕಗಳಿಗೆ 2 AB ತಂಡಗಳಿಗೆ 10 ಅಂಕಗಳು, ಅಂದ್ರೆ 20 ಅಂಕಗಳಿಂದ ನೀವು ಮುನ್ನಡೆತಾ ಇದ್ದೀರಿ. ಹೌದು. ಈಗ ಮುಂದಿನ ಪ್ರಶ್ನೆ ಎ ತಂಡದವರಿಗೆ. ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ 3ನೇಯವರು. ಇವರು 19-8-1956ರಿಂದ 31-10-56ರವರೆಗೆ 3ನೇಯ ಮುಖ್ಯಮಂತ್ರಿ. ಇವರ ಹೆಸರು ಏನು? ಕರ್ನಾಟಕದ 3ನೇಯ ಮುಖ್ಯಮಂತ್ರಿ 19-8-1956ರಿಂದ 31-10-1956ರವರೆಗೆ ಇವರ ಕಾಲಾವಧಿ. ಇವರ ಹೆಸರು ಏನು? ಕೆಂಗಲ್ ಮಂಜಪ್ಪ. ಕೆಂಗಲ್ ಮಂಜಪ್ಪ. ಇದು ಸರಿಯಾದ ಉತ್ತರ. ಸಪೋಸ್ ತಪ್ಪಾಗಿತ್ತಪ್ಪ ಅಂತಂದ್ರೆ 5 ಅಂಕಗಳು ಕಡಿತಗೊಳ್ಳುತ್ತವೆ. ಸರಿಯಾದ ಉತ್ತರಕ್ಕೆ 10 ಅಂಕಗಳು. ಹೌದು ಸರಿ, ಅಂದ್ರೆ ಕೆಂಗಲ್ ಮಂಜಪ್ಪ. ಕೆಂಗಲ್ ಮಂಜಪ್ಪ. ಇದು ಅಕಸ್ಮಾತ್ ತಪ್ಪಾಗಿತ್ತಂದ್ರೆ 5 ಅಂಕಗಳು ಕಡಿತಗೊಳ್ತಾವೆ. ಶೋರ್? ಕೆಂಗಲ್ ಮಂಜಪ್ಪ ಅವರು ಎಷ್ಟು ವಿಚಾರ ಮಾಡಿ ಹೇಳಿದ್ರು ಅಂದ್ರೆ ಮಂಜಪ್ಪ ಅನ್ನುವಂಥದ್ದು ಇತ್ತು, ಕರೆಕ್ಟ್. ಹೌದು, ಮಂಜಪ್ಪ ಅನ್ನುವಂಥದ್ದು ಒಂದು ಕರೆಕ್ಟ್ ಇತ್ತು. ಆದ್ರೆ ಕೆಂಗಲ್ ಅನ್ನುವಂಥದ್ದು ಏನೈತಿ ತಪ್ಪು. ಕಡಿದಾಳ್ ಮಂಜಪ್ಪ ಅಂತ ಹೇಳಿ ಅವರು ಕರ್ನಾಟಕದ 3ನೇ ಮುಖ್ಯಮಂತ್ರಿಗಳಾಗಿ ಅವರ ಸೇವಾವಧಿ ನಾನು ಈಗಾಗಲೇ ಹೇಳಿದ್ದೇನೆ. ಅದಕ್ಕೆ ಅವರು ಕೆಂಗಲ್ ಅಂತ ಹೇಳಿದ್ದಕ್ಕಾಗಿ ಅವರು ತಪ್ಪು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಅವರು 5 ಅಂಕಗಳು ಇಲ್ಲಿ ಕಡಿತಗೊಳ್ಳುತ್ತವೆ. ಈಗ ನಿಮ್ಮ ಅಂಕಗಳು 15. 4ನೇದಾಗಿ
1957ರಿಂದ 16/5/1958ರವರೆಗೆ ಕರ್ನಾಟಕ ರಾಜ್ಯದ 5ನೇ ಮುಖ್ಯಮಂತ್ರಿಯಾಗಿ ಸೇವಾ ಅವಧಿ ಸಲ್ಲಿಸಿದ ವ್ಯಕ್ತಿ ಯಾರು? ನೋಡಿ ಇನ್ನೊಮ್ಮೆ ಕೇಳೋ ಪ್ರಶ್ನೆ. 1/11/1956ರಿಂದ 10/4/1957ರವರೆಗೆ ಕರ್ನಾಟಕದ 4ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ಯಾರು? ಎಸ್ ಇದು ಎಸ್. ಸಪೋಸ್ ತಪ್ಪಾಗಿತ್ತಂದ್ರೆ 5 ಅಂಕಗಳು ಮತ್ತೆ ಕಡಿತಗೊಳ್ಳುತ್ತವೆ. ಸರಿಯಾದ ಉತ್ತರಕ್ಕೆ 10 ಅಂಕಗಳು. ತಿಳ್ಕೊಳ್ಳಿ, ಇದು ಸರಿ ಪ್ರಶ್ನೆ, ಸರಿ ಉತ್ತರ. ಏನ್ ಚೇಂಜ್ ಮಾಡೋದು ಬೇಡ. ಬೇಕಂದ್ರೆ ಒಂದು 10 ಸೆಕೆಂಡ್ ಕಾಲಾವಕಾಶ ತಗೊಳ್ರಿ, ಡಿಸ್ಕಷನ್ ಮಾಡ್ಕೊರಿ. ತಪ್ಪಾಗಿ ಉತ್ತರ ಆದ್ರೆ 5 ಅಂಕಗಳು ಕಡಿತಗೊಳ್ತಾವ. ಈಗಾಗಲೇ ಅವರು 5 ಅಂಕಗಳು ಕಡಿತಾಗ್ಯಾವ. ನಿಮ್ಮೂ ಕೂಡ 5 ಅಂಕಗಳು. ಸರಿನಾ? ನೀವು ಎಸ್ ನಿಜಲಿಂಗಪ್ಪ ಅಂತ ಹೇಳಿದ್ರಿ, ಹೌದಲ್ಲ? ಆದ್ರೆ ಎಸ್ ನಿಜಲಿಂಗಪ್ಪ ಇದು ಸರಿಯಾದ ಉತ್ತರ ಅಂತ ನೀವು ನಿಮ್ಮ ಅನಿಸಿಕೆ ಇದೆ, ಹೌದಲ್ಲ? ಇಲ್ಲ, ಯಾಕಂತಂದ್ರೆ ಈಗ ಅವರು ಎಸ್ ನಿಜಲಿಂಗಪ್ಪ ಅಂತ, ಹೀಗಾಗಿ ಅವರ 5 ಅಂಕಗಳು ನಾವು ಈಗ ಕಡಿತಗೊಳಿಸುವುದಿಲ್ಲ. ಇದು ಸರಿಯಾದ ಉತ್ತರ. 10 ಅಂಕಗಳು ಅವರಿಗೆ ಲಭಿಸಿವೆ. ಅದಕ್ಕಾಗಿ ಈ ತಂಡದವರಿಗೆ 10 ಅಂಕಗಳು. ಸರಿಯಾದ ಉತ್ತರ ಎಸ್ ನಿಜಲಿಂಗಪ್ಪ. ಇವರ ಸೇವಾವಧಿ 1/11/1956ರಿಂದ 10/4/57ರವರೆಗೆ. ಈಗ ಒಂದು ಚಿಕ್ಕ ಗ್ರಾಮ. ಪ್ರಿಯ ವೀಕ್ಷಕರೇ, JBM ಟಿವಿ ಕನ್ನಡಕ್ಕೆ ಸ್ವಾಗತ. JBM ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಹಾಗೂ ಇಂಟರ್ನೆಟ್ ಸರ್ವಿಸ್ ಗಾಂಧಿನಗರ ರಾಮದುರ್ಗ ನಿಮ್ಮ ಮನೆ, ಆಫೀಸ್, ಬ್ಯಾಂಕುಗಳು, ಕಂಪ್ಯೂಟರ್ ಸೆಂಟರ್ ಇತ್ಯಾದಿ ಎಲ್ಲದಕ್ಕೂ ಕೇಬಲ್ ಮುಖಾಂತರ ಫಿಟ್ ಇಂಟರ್ನೆಟ್ ಸೌಲಭ್ಯ 30ರಿಂದ 100, 200, 300 ಸ್ಪೀಡ್ನಲ್ಲಿ ಇಂಟರ್ನೆಟ್ ಸರ್ವಿಸ್ ಪ್ರಾರಂಭವಾಗಿದೆ. ಆಸಕ್ತರು ಕೂಡಲೇ ಸಂಪರ್ಕಿಸಲು ವಿನಂತಿ. 24 hours unlimited free calls and network course India. ಇದು BSNL 3300 GB at 30 MB ಸ್ಪೀಡ್. ಇದು 449 ರೂಪಾಯಿ. ಅದೇ ರೀತಿಯಾಗಿ 3300 GB at 6 MB ಫಾಸ್ಟ್. ಇದು 599 ರೂಪಾಯಿ. ಅದೇ ರೀತಿಯಾಗಿ ಸೂಪರ್ ಸ್ಟಾರ್ 2 2000 GB. ಇದು at 150 MB ಫಾಸ್ಟ್ 949 ರೂಪಾಯಿ. ಅದೇ ರೀತಿಯಾಗಿ 3300 GB ಕಾಲ್ಸ್. ಇದು at 200 MB ಫಾಸ್ಟ್. ಇದು 999 ರೂಪಾಯಿ. ಅದೇ ರೀತಿಯಾಗಿ 1000 GB ಕಾಲ್ಸ್ 1000 GB. ಇದು RS 777 ರೂಪಾಯಿ. ಸೂಪರ್ ಸ್ಟಾರ್ 1000 GB. ಇದು at 100 MB ಫಾಸ್ಟ್. ಇದು 779 ರೂಪಾಯಿ. 3300 GB. ಇದು 3300 GB at 100 MB ಫಾಸ್ಟ್. ಇದು 1777 ರೂಪಾಯಿ. 4000 GB. ಇದು at 300 MB ಫಾಸ್ಟ್. ಇದು 1477 ರೂಪಾಯಿ. ಅದೇ ರೀತಿಯಾಗಿ 3300 GB at 100 MB ಫಾಸ್ಟ್. ಇದು 777 ರೂಪಾಯಿ. ಮತ್ತು ಫೈಬರ್ ವೇಲ್ಸ್ ಪ್ಲಸ್ 1500 GB. ಇದು at 100 MB ಫಾಸ್ಟ್. ಇದು 849 ರೂಪಾಯಿ. ಅದೇ ರೀತಿಯಾಗಿ 4500 GB. ಇದು at 300 MB ಫಾಸ್ಟ್. ಇದು 1999 ರೂಪಾಯಿ. ಅದೇ ರೀತಿಯಾಗಿ 5000 GB. ಇದು at 300 MB ಫಾಸ್ಟ್. ಇದು 2499 ರೂಪಾಯಿ. ಈ ರೀತಿಯಾದಂತ ಇದು ಬೇರೆ ಬೇರೆಯಾಗಿ ನೀವು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ JBM ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಇದಕ್ಕೆ ಕಾಲ್ ನಂಬರ್ಸ್ ಇವೆ. 6363179075 ಇದಕ್ಕೆ ಸಂಪರ್ಕಿಸಲು ತಮ್ಮಲ್ಲಿ ವಿನಂತಿಸಲಾಗಿದೆ. ಅದೇ ರೀತಿಯಾಗಿ I1 ನಾವು ಇನ್ ರಾಮದುರ್ಗದಲ್ಲಿ ಪ್ರಾರಂಭವಾಗಿರುವಂತದ್ದು 100% ಇದು ಸರ್ವಿಸ್ ಇದೆ. 24/7 ಸರ್ವಿಸ್ ಕೊಡ್ತಾ ಇದ್ದಾರೆ. ಹೈ ಸ್ಪೀಡ್ ರೆಸಿಡೆಂಟಿಯಲ್ ಅಂಡ್ ಕಮರ್ಷಿಯಲ್ ಬ್ರಾಡ್ಬ್ಯಾಂಡ್
ಇದಕ್ಕೇನೈತಿ ನೀವು ಸಂಪರ್ಕಿಸಬೇಕಾದಂತ ಈಗಾಗಲೇ ತಮಗೆ ಕಾಲ್ ನಂಬರ್ಸ್ ಕೊಟ್ಟಿದ್ದೇನೆ. ಇದು ಏನಂತಂದ್ರೆ ಸ್ಪೀಡ್ 40 Mbps, ಇದು 30 ದಿನಗಳಿಗೆ 589 ರೂಪಾಯಿ. ಅದೇ ರೀತಿ 90 ದಿನಕ್ಕೆ 1766 ರೂಪಾಯಿ. 60 Mbps ಗೆ 707 ರೂಪಾಯಿ 30 ದಿನಗಳಿಗೆ. ಅದೇ ರೀತಿ 100 Mbps ಇದು 949 ರೂಪಾಯಿ, 90 ದಿನಕ್ಕೆ 22,828 ರೂಪಾಯಿ. ಅದೇ ರೀತಿಯಾಗಿ 150 Mbps ಗೆ 30 ದಿನಕ್ಕೆ 1,179 ರೂಪಾಯಿ, ಆದರೆ 90 ದಿನಗಳಿಗೆ 3,536 ರೂಪಾಯಿ. ತಾವು ಸಂಪರ್ಕಿಸಬೇಕಾದ ವಿಳಾಸ ಅಥವಾ ಕಾಲ್ ನಂಬರ್ಸ್ 9535809833 ಹಾಗೂ 9108831933. ಈ ಮುಂದಿನ ಪ್ರಶ್ನೆ ಎ ತಂಡದವರಿಗೆ, ನಿಮ್ಮದಲ್ಲ ಎ ತಂಡದವರಿಗೆ. 21/6/1962 ರಿಂದ 3/3/1967 ರವರೆಗೆ ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿಗಳಾಗಿ ಅವರು ಸೇವಾವಧಿ ಇದೆ. ಅವರು ಎಷ್ಟನೇ ಮುಖ್ಯಮಂತ್ರಿ? ಈ ಅವಧಿಯ ಮುಖ್ಯಮಂತ್ರಿ ಎಷ್ಟನೇ ಮುಖ್ಯಮಂತ್ರಿ? 21/6/1962 ರಿಂದ 3/3/1967 ರವರೆಗೆ ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಕಾಲಾವಧಿ ಎಷ್ಟನೇ ಮುಖ್ಯಮಂತ್ರಿ? ಈಗಾಗಲೇ ತಮಗೆ ಸಾಕಷ್ಟು ಸಮಯ ಸ್ಟಡಿ ಮಾಡಲಿಕ್ಕೆ ಕೊಡಲಾಗಿತ್ತು, ಸ್ಟಡಿ ಕೂಡ ಮಾಡಿದ್ದೀರಿ. ಪ್ರಶ್ನೆ ಏನೊಮ್ಮೆ 10 ಸರಳದ ಪ್ರಶ್ನೆ. 21/6/1962 ರಿಂದ 3/3/1967 ರವರೆಗೆ ಎಸ್ ನಿಜಲಿಂಗಪ್ಪ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಅವಧಿ ಎಷ್ಟನೇ ಅವಧಿ? ಎಷ್ಟನೇ ಮುಖ್ಯಮಂತ್ರಿ ಅಂತೇಳಿ ತಾವು ಗುರುತಿಸ್ತೀರಿ? ಸಮಯ ಬಹಳ ಕೊಡಂಗಿಲ್ಲ, ಯಾಕಂದ್ರೆ ಆಪ್ಷನ್ಸ್ ಇರಂಗಿಲ್ಲ. ಸ್ಟಡಿ ಮಾಡಿದಿರಿ, ನಿಮ್ಗೆ ಬರ್ತಾ ಇಲ್ಲ ಅಂತಂದ್ರೆ ಪಾಸ್ ಅಂತಂದ್ರಿ. ಸರಿಯಾದ ಪ್ರಶ್ನೆಗೆ ಉತ್ತರಕ್ಕೆ 10 ಅಂಕಗಳು. ಸಮಯ ಮೀರ್ತಾ ಇದೆ, ಬೇಗನೆ ಉತ್ತರಿಸಬೇಕು. ಪಾಸ್ ಕೊಟ್ರೆ ಏನು ಕಟ್ಟಂಗಿಲ್ಲ. ಪಾಸ್ ಅಂತಂದ್ರೆ ರೀತಿ ಆ ಪ್ರಶ್ನೆ ಅವ್ರಿಗೆ ಹೋಗ್ತೈತಿ. ಅವ್ರು ಉತ್ತರ ಹೇಳಿದ್ರೆ ಸರಿ, ಉತ್ತರ ಹೇಳಿಲ್ಲ ಅಂತಂದ್ರೆ ರೀತಿ ನೀವೇನೈತಿ ಅಷ್ಟರೊಳಗೆ ನಿಂತು ನಾನು ಹೇಳ್ತಿದ್ರೆ ಅವರು ಹೇಳುದಿಲ್ಲ ಅಂತಂದ್ರೆ ನೀವು ಹೇಳ್ಬೋದು. ಹೇಳ್ತೀವಿ. ಹೇಳಿ. 5ನೇ ಮುಖ್ಯಮಂತ್ರಿ ನೋಡಿ, ವಿಚಾರ ಮಾಡಿ ಹೇಳೋದು. ಯಾಕಂತಂದ್ರೆ ನೀವು ಯಾವುದೇ ಒಂದು ಗಡಿಬಿಡಿ ಮಾಡಿ ಹೇಳಿದ್ರಪ್ಪ ಅಂತ 5 ಅಂಕಗಳು ಕಟ್ಟ ಹೇಳ್ತಿಲ್ಲ. 10 ಸಲ ಹೇಳ್ತಾರೆ. 21/6/1962 ರಿಂದ 3/3/1967 ರವರೆಗೆ ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಅವರು ಸೇವೆ ಸಲ್ಲಿಸಿದ್ದಾರೆ. 1962 ರಿಂದ 1967 ರವರೆಗೆ ಎಸ್ ನಿಜಲಿಂಗಪ್ಪ ಇವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಕಾಲಾವಧಿ ಎಷ್ಟನೇದು? ಎಷ್ಟನೇ ಮುಖ್ಯಮಂತ್ರಿಗಳಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ? 5ನೇ ಮುಖ್ಯಮಂತ್ರಿ. ಫೈನಲ್ 5ನೇದು ನೀವು ಅದಕ್ಕೆ ಸಹಮತ ಇದ್ದೀರಾ? 5ನೇ ಮುಖ್ಯಮಂತ್ರಿ ಅಂತಂದ್ರೆ ಅಕಸ್ಮಾತ್ ಏನೈತಿ ಇಬ್ಬರು ಸರಿಯಾಗಿ ಉತ್ತರ ಐತೆ ಅಂತಂದ್ರೆ ಇಬ್ಬರಿಗೂ 10 ಮಾರ್ಕ್ಸ್ ಕೊಡ್ತೀವಿ. ನಿಮಗೂ 10 ಮಾರ್ಕ್ಸ್, ಅವ್ರಿಗೂ 10 ಸರಿಯಾದ ಉತ್ತರ ಇದ್ರೆ. ತಪ್ಪು ಗೊತ್ತಿತ್ತಂದ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ ಕೊಡ್ರಿ. ಅವ್ರು ತಪ್ಪಿದ್ರೆ 5 ಮಾರ್ಕ್ಸ್ ಕಟ್ ಆಗ್ತಾವ, ನಿಮಗೆ 10 ಮಾರ್ಕ್ಸ್ ಸಿಗ್ತಾವ. 21/6/1962 ರಿಂದ 3/3/1967 ರವರೆಗೆ ಎಸ್ ನಿಜಲಿಂಗಪ್ಪ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಏನ್ ಹೇಳ್ತಾರ, 5ನೇ ಅವಧಿ ಅಂತ ಅವ್ರು ಹೇಳ್ತಾರ. ಅದು ನೀವು ಸರಿನೋ ತಪ್ಪು, ಅಕಸ್ಮಾತ್ ಸರಿ ಐತಿ ಅಂತಂದ್ರೆ ನೀವು ಒಪ್ಕೊಳ್ಳೋದಾದ್ರೆ ಅದು ಸರಿನೇ ಇತ್ತು, ನಿಮಗೂ 10 ಅಂಕಗಳು, ಅವ್ರಿಗೂ 10 ಅಂಕಗಳು. ಅಕಸ್ಮಾತ್ ಅವ್ರು ಹೇಳಿದ್ದು ತಪ್ಪಿದ್ದು, ನೀವು ಹೇಳಿದ್ದು ಸರಿ ಇತ್ತಂದ್ರೆ ನಿಮಗೆ 10 ಅಂಕಗಳು. ಇಲ್ಲ, ನೀವು ಹೇಳಿದ್ದು ತಪ್ಪಾಗಿ ಅವ್ರು ಹೇಳಿದ್ದು ಸರಿ ಇತ್ತಪ್ಪ ಅಂತಂದ್ರೆ ನೀವು 5 ಅಂಕಗಳು ಕಟ್ ಆಗ್ತಾವ, ಅವ್ರಿಗೆ 10 ಅಂಕಗಳು ಸಿಗ್ತಾವ. ಎಸ್ ನಿಜಲಿಂಗಪ್ಪ
21/6/1962ರಿಂದ 3/3/1967ರವರೆಗೆ ಮುಖ್ಯಮಂತ್ರಿಗಳಾಗಿ 9, ನೀವು 9, ನೀವು 5, ನೀವು ಇಬ್ಬರೊಳಗೆ ಯಾರು ಸರಿಯಾದ ಉತ್ತರ ಇರ್ತೈತಿ ಅವರಿಗೆ 10 ಅಂಕಗಳು ಸಿಗ್ತವೆ. ಸಪೋಸ್ ಇಬ್ರು ತಪ್ಪಾತಪ್ಪ ಅಂತಂದ್ರೆ ಇಬ್ರು 5 ಅಂಕಗಳು ಕಡಿತಾವ. ಓಕೆನಾ? ವಿಜಯ್ ಅವರೇ, ಇವ್ರ ಅಂಕಗಳು ಈಗಾಗಲೇ ಎಷ್ಟೆಷ್ಟು ಅದಾವ? ಎ ತಂಡದವರು 15, ಬಿ ತಂಡದವರು 30. ಓಕೆ, ನೋಡಿ ಈಗ ನೀವು ಹೇಳಿದ್ದೇನೈತಿ, ಬಿ ತಂಡದವರು 5ನೇ ಅವಧಿ ಅಂತ ಹೇಳಿ ನೀವು ಹೇಳಿದ್ರಿ, ಎ ತಂಡದವರು 9ನೇ ಅವಧಿ ಅಂತ ನೀವು ಹೇಳಿದ್ರಿ. ಹೌದು, ನೋಡಿ ಈಗ ಹೇಳ್ಬೇಕಂತಂದ್ರ 21/6/1962ರಿಂದ 3/3/1962ರವರೆಗೆ ಎಸ್ ನಿಜಲಿಂಗಪ್ಪ ಅವರು 8ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ಎರಡು ತಂಡದವರ 5 ಅಂಕಗಳು ಕಡಿತಗೊಳ್ಳುತ್ತವೆ, -5. ಈಗ ನೀವು 25 ಅಂಕಗಳಿಗೆ ಬಂದಿದ್ದೀರಿ, ನೀವು 10 ಅಂಕಗಳಿಗೆ. ಓಕೆ, ಮುಂದಿನ ಪ್ರಶ್ನೆ. ಇದು ಸರಿಯಾದ ಉತ್ತರ ಕೊಟ್ರೆ ಈಗ ಮತ್ತೆ ಎ ತಂಡದವರು, ಯಾಕಂದ್ರೆ 7 ತಂಡದವರು ಕೂಡಿ ಏನೈತಿ ನೀವು ಇದನ್ನು ಹೇಳಿದ್ರಿ. 19/3/1971ರಿಂದ 23/72ರವರೆಗೆ ಯಾವ ಆಡಳಿತದಲ್ಲಿ, ಯಾರ ಮುಖ್ಯಮಂತ್ರಿಯ ಆಡಳಿತದ ನಂತರ ಇದು ರಾಷ್ಟ್ರಪತಿ ಆಡಳಿತಕ್ಕೆ ಹತ್ತಿದೆ? ಇದು ಯಾವ ಅವಧಿಯಲ್ಲಿ, ಎಷ್ಟನೇ ಅವಧಿಯಲ್ಲಿ? ನೋಡಿರಿ, ಇನ್ನೊಂದು ಸರಿಯಾದ ಪ್ರಶ್ನೆ ಕೇಳ್ಕೊಳ್ಳೋದು. ನೋಡಿರಿ, ನಿಮಗೆ ಹೇಳ್ತೇನೆ, ರಾಷ್ಟ್ರಪತಿ ಆಡಳಿತ ಹತ್ತಿದಂತ ಇಸ್ವಿ ಹೇಳ್ದಂತೆ, ಇಬ್ರು ಗಮನ ಕೇಳ್ಕೊಳ್ಳಿ. 19/3/1971ರಿಂದ 23/1972ರವರೆಗೆ ರಾಷ್ಟ್ರಪತಿ ಆಡಳಿತ ನಡೆದಿದೆ. ಅದು ಯಾರ ಮುಖ್ಯಮಂತ್ರಿ ಅವಧಿಯ ನಂತರ? ಸರಿ, ಅಂದ್ರೆ ಈಗ ಆಡಳಿತ ಮಾಡ್ತಿರ್ತಾರೆ, ಮಾಡ್ತಿರ್ತಾರೆ. ಅವ್ರ ಆದ ನಂತರ ಅಂದ್ರೆ ಅವ್ರ ಆಡಳಿತ ಒಳಗ ರಾಷ್ಟ್ರಪತಿ ಆಡಳಿತ ಇರ್ತೈತಿ. ಆ ಮುಖ್ಯಮಂತ್ರಿಗಳು ಯಾರು? ಇನ್ನೊಮ್ಮೆ ಹೇಳ್ತಾರೆ, ಕೆಂಪಿ ನೋಡ್ಕೊಳ್ಳಿ. 19/3 ನೋಡಿಲಿ, ಅವ್ರ ಸೇವಾವಧಿ ಎಷ್ಟಿರ್ತೈತಿ ಅಂತ ಫಸ್ಟ್ ಆ ಮುಖ್ಯಮಂತ್ರಿ 29/5/1968ರಿಂದ 18/3/1971ರವರೆಗೆ ಅವರ ಸೇವಾವಧಿ ಐತಿ. ಇದಾ? ಆ ನಂತರ 19/3/1971ರಿಂದ 20/3/1972ರವರೆಗೆ ರಾಷ್ಟ್ರಪತಿ ಆಡಳಿತ ಅವರ ಸೇವಾವಧಿ ನಂತರ ಬರ್ತೈತಿ. ಆ ಅವಧಿ ಯಾವುದು? ಎಷ್ಟನೇ ಅವಧಿ? ಸರಿ, 10ನೇ ಅವಧಿ. 10ನೇ ಅವಧಿ? ಕನ್ಫ್ಯೂಸ್ ಮಾಡ್ಕೋಬೇಡ, ಯಾಕಂತಂದ್ರೆ ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತ. ಅವಧಿ ಎಷ್ಟನೇ? 10ನೇ ಅವಧಿ. 10ನೇ ಅವಧಿ ಫೈನಲ್ ಆನ್ಸರ್? ನಿಮಗೆ ಇಲ್ಲ ಗೊತ್ತಿಲ್ಲ ಅಂತಂದ್ರೆ ಪಾಸ್ ಅನ್ಬೋದು, ಮತ್ತೆ ಆ ಪ್ರಶ್ನೆ ಏನೈತೆ ಅಲ್ಲಿ ಹೋಗ್ತೈತಿ. ಅವ್ರಿಗೂ ಹೇಳಕ್ಕಾಗ್ಲಿ ಅಂತಂದ್ರೆ ಅವ್ರು ಪಾಸ್ ಅಂತಂದ್ರೆ ಪ್ರಶ್ನೆ ನಾವು ತೆಗೆದು ಹೋಗಿದ್ದೇವೆ, ಮತ್ತೆ ಬೇರೆ ಪ್ರಶ್ನೆ ಕೇಳ್ತೀವಿ. ಇದ ಕರೆಕ್ಟ್ ಐತಿ ಅಂತಂದ್ರೆ ಏನೈತಿ, ನಿಮ್ಗೆ 10 ಅಂಕಗಳು ಸಿಗ್ತಾವ. ಸರಿಯಾಗಿದ್ರೆ, ಸಪೋಸ್ ತಪ್ಪಾಗಿತ್ತಪ್ಪ ಅಂತಂದ್ರೆ ಏನೈತಿ 5 ಅಂಕಗಳು ಇದರಲ್ಲಿ ಮೈನಸ್ ಆಗ್ತಾವ. ಅಂದ್ರೆ 5 ಮಾರ್ಕ್ಸ್ ಮೈನಸ್ ಆದ್ರೂ ನಡೀತಿತ್ತು ನನಗ. ಅಲ್ಲ, ನಾ ಕೇಳಿದ್ದೆ ಆಗ್ತಾವಂತಲ್ಲ, ಆದ್ರೂ ನಡೀತೈತಿ, ಇದ ಸರಿಯಾದ ಉತ್ತರ ಐತ್ರಿ ಅಂತ ನಾವು ಮಾರ್ಕ್ ಮಾಡಿ, ಹೌದು ಇದ್ರ ಸರಿ ಇದ್ರೆ 10 ಅಂಕ ಕೊಡ್ತೀವಿ, ಇಲ್ಲ ಅಂದ್ರೆ 5 ಅಂಕ ಮಾರ್ಕ್ ಮೈನಸ್ ಮಾಡ್ತೀವಿ. ಆ ಕಡೆ ಆಗ್ತಾನ ನೀವೇ 5 ಮಾರ್ಕ್ಸ್ ಅನ್ಕೊಳ್ಳಿ, ನಾವು ತಪ್ಪ ಹೇಳಿವಿ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಈಗ ನೀವು ಹೇಳುವಂತದ್ದು ನೋಡಿಲಿ, ನಾನು ಇನ್ನೊಮ್ಮೆ ಹೇಳ್ತೇನೆ. 29/5/1968ರಿಂದ 18/3/1978ರವರೆಗೆ ಮುಖ್ಯಮಂತ್ರಿಯ ಆಡಳಿತ. ಅದರ ನಂತರ ರಾಷ್ಟ್ರಪತಿ ಆಡಳಿತ ಲಾಗು ಆಗ್ತೈತಿ 31/12/77ರಿಂದ 28/2/1978ರವರೆಗೆ.
1972ರವರೆಗೆ. ಅದಕ್ಕೆ ಅವಾಗ ರಾಷ್ಟ್ರಪತಿ ಆಡಳಿತ ಅದು ಎಷ್ಟನೇ ಅವಧಿ ಅಂತ ಕೇಳಿದೆ? 10ನೇ ಅವಧಿ. ಅಂದ್ರೆ ಇವ್ರು ಹೇಳೋದು ಏನೈತಿ, ನಾವು 10th ಅದೀವಿ ಅಂದ್ಕೊಳ್ಳಿ, ಅದು 10ನೇ ಅವಧಿ. ಆನ್ಸರ್ ಅದು. ಹಂಗಾರ ಇವರು 5 ಅಂಕಗಳು ಇಲ್ಲಿ ಯಾಕಂತಾರೆ ನೋಡಿ, ಈಗಾಗಲೇ ಅವ್ರು 5 ಅಂಕಗಳು ಕಳ್ಕೊಂಡಾರ. ಈಗ ನಾನು ಸಾಕಷ್ಟು ಹೇಳಿದೆ, ಆದ್ರೂ ಅವರು ಇದು ಕರೆಕ್ಟ್ ಐತೆ ಅಂತ ಹೇಳಿದ್ರು. ಹಾಗಾಗಿ ಅವರ 5 ಅಂಕಗಳು ಇಲ್ಲಿ ನಾವು ಕಡಿತಗೊಳಿಸುವುದು ಬೇಡ. ಅವರು ಹೇಳಿದ ರೀತಿ ಸರಿಯಾದ ಉತ್ತರ ಇದೆ. ಅದಕ್ಕೆ ಇವರಿಗೆ 10 ಅಂಕಗಳು ಲಭಿಸಿವೆ. 10 ಅಂಕಗಳು ಪ್ಲಸ್ ಇದ್ರು. ಹಾ, ಈಗ ಅದ ತಗೊಂಡೇನಿ ಪ್ರಶ್ನೆ ಇದ್ರು. ನೋಡಿ, 29/5/1968ರಿಂದ 18/3/71ರವರೆಗೆ 10ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯ ಹೆಸರು ಏನು? ಇಪ್ಪತ್ತೊಂಬತ್ತು 5/1968ರಿಂದ 18/3/1971ರವರೆಗೆ 10ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯ ಹೆಸರು ಏನು? ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳ ಕಡಿತ. ಅವರಿಗೆ ಉರುದುಲ್ಲ ಅಂದ್ರೆ ಪಾಸ್ ಅಂತಂದ್ರೆ ಪಾಸ್. ಅವರು ಪಾಸ್. ಅವರ ಅಂಕಗಳು ಯಾವುದೇ ಕಡಿತಗೊಂಡಿಲ್ಲ. ಬಹಳ ಸಮಯ ತಗೋಬಾರ್ದು, ಯಾಕಂದ್ರೆ ಅವ್ರ ಸಮಯ ಕೂಡ ಅವಾಗ ನಿಮ್ಗೆ ಚಾನ್ಸ್ ಐತಿ, ಅವಾಗ ನೀವು ಡಿಸ್ಕಷನ್ ಮಾಡ್ಕೊಂಡಿರ್ತೀರಿ. ಅದಕ್ಕೆ ಏನೈತಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಪ್ರಶ್ನೆ ಏನೈತಿ ಬೇಡ, ಹೌದಲ್ಲ? ಅಂದ್ರೆ ನೀವು ಅಕಸ್ಮಾತ್ ಹೇಳ್ಬೇಕಾಗಿತ್ತು ಅಂದ್ರೆ ಏನ್ ಹೇಳ್ತೀರಿ? ಎಸ್, ದೇವೇಗೌಡ. ನೀವೇನ್ ಹೇಳ್ತಿದ್ರಿ? ಹೇಳಿ, ಯಾವ್ದಾರ ಒಂದು ಹೇಳ್ಬೇಕಲ್ಲ. ಬಿ ಒಳಗೆ ಐತಿ ಅಂತ ಏನ್ ಬೇಕಲ್ಲ? ಅಂದ್ರೆ ಗೊತ್ತಿಲ್ಲ. ಅವ್ರು ಏನೈತಿ ದೇವೇಗೌಡರು, HD ದೇವೇಗೌಡರು ಅಂತ ನೀವು ಹೇಳ್ತಾರೆ, ಹೌದಲ್ಲ? ನೀವು ಗೊತ್ತಿಲ್ಲ, ಆದ್ರೆ ಬಿ ಒಳಗೆ ಐತಿ ಅಂತಂತೀರಿ, ಹೌದು? ಬಿ ಒಳಗೆ ಯಾವ್ದಾರ ಐತೆ ಅನ್ನೋ ಒಂದು ನೆನಪೈತೆ? ಹೆಸರು ಬರುವಂತ. ಅಂದ್ರೆ ಈಗ ಅವರು 5 ಅಂಕಗಳು ಕಡಿತಗೊಳ್ಳುವಂತದ್ದು ಏನೈತಿ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಅವರು ತಪ್ಪು ಉತ್ತರ ಅದ, ಅದ್ರ ಪಾಸ್ ಅಂತಾರೆ. ಹಿಂಗಾಗಿ ಅವರು ಉತ್ತರ HD ದೇವೇಗೌಡ ಅಲ್ಲ, ಇದು ರಾಂಗ್ ಆನ್ಸರ್. ಆದ್ರೆ ನಿಮ್ಮ ಮಾರ್ಕ್ಸ್ ಕಟ್ ಆಗಂಗಿಲ್ಲ, ಐತಿಲ್ಲ? ಈಗ ನೀವು ಬಿ ಅಂತಂದ್ರಿ, ಸಪೋಸ್ ನೀವು ಅದರೊಳಗೆ ಯಾವ್ದಾರ ಒಂದು ಉತ್ತರ ಐದ್ರಿ ಇದು ಸರಿ ಅಂತಂದ್ರೆ ಸಹಿತ 10 ಮಾರ್ಕ್ಸ್ ಸಿಗ್ತದೆ. ಅದನ್ನ ಯಾವ್ದನ್ನು ಅಂತ ಹೇಳಿದ್ರೆ ಸಹಿತ 10 ಮಾರ್ಕ್ಸ್ ಕೊಡ್ತೇವೆ, 10 ಅಂಕಗಳು ಕೊಡ್ತೇವೆ. ಭಾಳ ದೂರ ಸರಿ ಆಗ್ತದೆ, ಇನ್ನೊಂದು ಸ್ವಲ್ಪ ಕವರ್ ಆಗಬೇಕು. ಗೊತ್ತಿಲ್ಲ, ನೀವು ಗೆಸ್ ಮಾಡಿದ್ದು ಕರೆಕ್ಟ್. ಏನಂತಂದ್ರೆ ವೀರೇಂದ್ರ ಪಾಟೀಲ್. ವೀರೇಂದ್ರ ಪಾಟೀಲ್ ಅಕಸ್ಮಾತ್ ಸರಿಯಾಗಿ ಹೇಳಿದ್ರೆ ಏನೈತಿ 10 ಅಂಕಗಳು ಲಭಿಸಿದ. ಆದ್ರೆ ಏನೈತಿ ನಿಮಗೆ ಯಾವುದೇ ಮಾರ್ಕ್ಸ್ ಸಿಗಂಗಿಲ್ಲ, ಆಯ್ತಲ್ಲ? ಅವ್ರಿಗೂ ಇಲ್ಲ, ನಿಮಗೂ ಇಲ್ಲ, ಇಬ್ಬರಿಗೂ ಇಲ್ಲ. ಮುಂದಿನ ಪ್ರಶ್ನೆ ನೋಡುವ. ಈಗ ಮುಂದಿನ ಕೇಳ್ತೇನೆ. ಅವ್ರಿಗೆ ಬರ್ತದೆ, ಇಬ್ರು ಕೊಡ್ತೀನಿ. ಅವ್ರಿಗೆ ಪಾಸ್ ಅಂದ್ರೆ ಈಗ ನಿಮ್ಮನ್ನೇ ಕೇಳಬೇಕು. ಓಕೆ, ನಿಮ್ಮನ್ನ ಸರ್. ಓಕೆ, ನೀವು ಹೇಳ್ತಾರೆ, ನೀವು ಸಹಮತ ಇದೆ ಸರ್. ಎಲ್ಲ ಅವರೇ ಹೇಳಿ ನಾವೇ ಸುಮ್ಕೊಂಡ್ತೀವಿ ಅಂದ್ರೆ ಅವ್ರಿಗೆ ಕೇಳ್ಬೇಕು. ಇದಿಲ್ಲ. ಓಕೆ, ಇನ್ನೋಡ ಮುಂದಿನ ಪ್ರಶ್ನೆ ಅಂತ ಕೇಳ್ತೀನಿ. ಇದು ಪ್ರಶ್ನೆ ಏನು ಅಂತಂದ್ರೆ, ಜನತಾ ಪಕ್ಷದ 17ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು 13/8/1988ರಿಂದ 21/4/89ರವರೆಗೆ 17ನೇಯ ಮುಖ್ಯಮಂತ್ರಿಗಳಾಗಿ ಜನತಾ ಪಕ್ಷದಿಂದ ಆಯ್ಕೆಯಾಗಿ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಯಾರು? ಹದಿಮೂರು 8/88ರಿಂದ 21/4/89ರವರೆಗೆ ಜನತಾ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ 17ನೇಯ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿದ
ವ್ಯಕ್ತಿ ಯಾರು? ಡಿಸ್ಕಷನ್ ಮಾಡಿ. ನಿಮಗೂ ಕಾಲಾವಕಾಶ ಇದೆ. ಸರಿಯಾದ ಪ್ರಶ್ನೆಗೆ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳ ಕಡಿತ. ಸಮಯ ಬಹಳ ತಗೋಬಾರದು. ಪಾಸ್. ನಿಮ್ಮ ಹತ್ರ 17ನೇ ಮುಖ್ಯಮಂತ್ರಿಗಳಾಗಿ ಜನತಾ ಪಕ್ಷದಿಂದ ಆಯ್ಕೆಯಾಗಿ 13/8/88ರಿಂದ 21/4/89ರವರೆಗೆ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಗಳ ಹೆಸರು. 17ನೇ ಮುಖ್ಯಮಂತ್ರಿ ಗೊತ್ತಿಲ್ಲ ಹೆಂಗ? AS ಯಾಕಂದ್ರೆ ಏನಾದ್ರೂ ಒಂದು ಹೇಳಬೇಕು. ಗೊತ್ತಿಲ್ಲ. ಈಗ ನಿಮಗೆ 2 ಸಲ ಆಪ್ಷನ್ಸ್ ಕೊಡ್ತೀವಿ ನಾವು ಪಾಸ್ ಅನ್ನ. 3ನೇ ಸಲಕ್ಕೆ ಏನೈತಿ ನೀವು ಪಾಸ್ ಅಂತ ಅನ್ನಕ್ ಬರಂಗಿಲ್ಲ. ಅವಾಗ ನಾವು 5 ಅಂಕಗಳು ಕಡಿತ ಮಾಡ್ತೀವಿ. ತಿಳ್ತಿಲ್ಲ? ಈ 2 ಸಲ ಕೊಟ್ಟಿವಿ ಪಾಸ್ ಅಂತಕೊಳ್ಳಿ, ಯಾವುದೇ ಅಂಕಗಳು ಕಡಿತ ಆಗ್ತಂಗಿಲ್ಲ. 3ನೇ ಸಲಕ್ಕೆ ಏನೈತಿ ನೀವು ಸರಿ ಇರ್ಲಿ ತಪ್ಪಿರ್ಲಿ ಉತ್ತರ ಹೇಳಲೇಬೇಕು. ಯಾಕಂದ್ರೆ ಪಾಸ್ ಅನ್ಕೋತ ಹೋದ್ರ ಅಂತಂದ್ರೆ ಈಗಿಲ್ಲ. ಈಗೇನೈತಿ ನಿಮಗೆ ವಾರ್ ಮಾಡ್ತಾ ಇದೀವಿ ಅಂದ್ರೆ ನೆಕ್ಸ್ಟ್ ಟೈಮ್ ಏನೈತಿ ನೀವು ಪಾಸ್ ಅನ್ನಂಗಿಲ್ಲ, ಉತ್ತರ ಕೊಡಲೇಬೇಕು. ಉತ್ತರ ಕೊಡಲಿಲ್ಲ ಅಂದ್ರೆ 5 ಅಂಕಗಳು ಕಡಿತ ಮಾಡ್ತೀವಿ. ಸರಿಯಾದ ಉತ್ತರ 10 ಅಂಕಗಳು. ಯಾಕಂತಂದ್ರೆ ಟೈಮ್ ಪಾಸ್ ಹಾಕೊಂಡು ಹೋಗ್ತೈತಿ. ಪಾಸ್ ಅನ್ಕೊಂತ ಹೋಗಿರಿ ಅವ್ರು ಹೇಳಂಗಿಲ್ಲ ಅಂತ ಹಿಂಗೆ ಹೋಗ್ತಾರೆ. ಗೊತ್ತಿಲ್ಲ ನೋಡ ಉತ್ತರ ಕೇಳಿ ಕರೆಕ್ಟಾಗಿ ಕೇಳಿ. ಇಬ್ರು ಪಾಸ್ ಅಂತಂದಿರಿ, ಇಬ್ಬರಿಗೂ ಉತ್ತರ ಗೊತ್ತಿಲ್ಲ. ನೀವು ಸ್ಟಡಿ ಮಾಡೋದ್ರಾಗ ಏನೈತಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡಿರೋದಾಗ ತಿಳ್ತಿಲ್ಲ. 17ನೇ ಜನತಾ ಪಕ್ಷದಿಂದ ಆಯ್ಕೆಯಾಗಿ 13/8/88ರಿಂದ 21/4/89ರವರೆಗೆ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ಮಾನ್ಯರು ಯಾರು ಅಂತಂದ್ರೆ SR ಬೊಮ್ಮಾಯಿ. SR ಬೊಮ್ಮಾಯಿ 17ನೇ ಮುಖ್ಯಮಂತ್ರಿಗಳಾಗಿ ತಿಳ್ತಿಲ್ಲ. SR ಬೊಮ್ಮಾಯಿ ಅವರು ಜನತಾ ಪಕ್ಷದಿಂದ 13/8/88ರಿಂದ 21/4/89ರವರೆಗೆ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅದ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ ಕೇಳ್ತಾರೆ. ಏತನಕ್ಕೆ ಪಾಸ್ ಅಂದ್ರೆ ನಿಮಗೆ ಬಂದ್ರೆ ನೀವು ಪಾಸ್ ಮತ್ತು ಅವ್ರಿಗೆ ಕೇಳಿ ನೋಡಿ ಈ ಕೇಳಿ ಲಕ್ಷ ಕೊಟ್ಟು ಕೇಳಿ. SR ಬೊಮ್ಮಾಯಿ 17ನೇ ಮುಖ್ಯಮಂತ್ರಿಗಳಾಗಿ ಅವರು ಈಗ ನೀವು ಉತ್ತರ ಕೊಟ್ಟಿರಿ. ಕಾಂಗ್ರೆಸ್ ಪಕ್ಷದಿಂದ 18ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ನಂತರ ರಾಷ್ಟ್ರಪತಿ ಆಡಳಿತ ನಡೆದ ದಿನಾಂಕ ಅವಧಿ ಯಾವುದು? ವೀರೇಂದ್ರ ಪಾಟೀಲ್ ಇವರು 18ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ನಂತರ ರಾಷ್ಟ್ರಪತಿ ಆಡಳಿತ ಲಾಗು ಆಗ್ತದೆ. ಆ ಅವಧಿ ಎಲ್ಲಿಂದ ಎಲ್ಲಿಯವರೆಗೆ? ವೀರೇಂದ್ರ ಪಾಟೀಲ್ ಇವರು 18ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. 30/11/89ರಿಂದ 10/10/90ರವರೆಗೆ ಇವರ ಸೇವಾವಧಿ. ತದನಂತರ ನಾ ಆನ್ಸರ್ ಯಾವ್ದು ಹೇಳಕತ್ತೀನಿ ಅದನ್ನ ತಿಳ್ಕೊ. ಆನ್ಸರ್ ಹೇಳಿದ್ರೆ ಈಜಿ ಆಗತ್ತೆ, ಉತ್ತರ ಕೊಡೋದು. ಹೌದು, ಸೇವಾವಧಿ ಅವರು. ಅದ ನಂತರ ರಾಷ್ಟ್ರಪತಿ ಆಡಳಿತ ಲಾಗು ಆಗ್ತದೆ. ಆ ರಾಷ್ಟ್ರಪತಿ ಆಡಳಿತ ಆದ ಅವಧಿ ಎಷ್ಟು? 18ನೇ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಇದಾ ಅವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಬಂದಿರ್ತಾರೆ. 30/11/89ರಿಂದ 10/10/90ರವರೆಗೆ ಅವರು ಸೇವಾವಧಿ ಚಿತ್ರ. ಆ ನಂತರ ರಾಷ್ಟ್ರಪತಿ ಆಡಳಿತ ಆಗ್ತೈತಿ. ಆ ಅವಧಿ ಎಲ್ಲಿಂದ ಎಲ್ಲಿ? ಕ್ಲಿಯರ್ ಅದ? ಇನ್ನು ಹೇಳಿ ತಿಳ್ದ ಪ್ರಶ್ನೆ ನಿಮಗೈತಿ? ಪ್ರಶ್ನೆ ಅವರಿಗೈತಿ? ನೀವು ಕೇಳಿ. 18ನೇ ಮುಖ್ಯಮಂತ್ರಿಗಳಾಗಿ ವೀರೇಂದ್ರ ಪಾಟೀಲ್ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿ 30/11/89ರಿಂದ 10/10/90ರವರೆಗೆ ಸೇವೆ ಸಲ್ಲಿಸಿರುತ್ತಾರೆ.
ತದನಂತರ ರಾಷ್ಟ್ರಪತಿ ಆಡಳಿತ ಎಲ್ಲಿಂದ ಎಲ್ಲಿಯವರೆಗೆ ಕಾಲಾವಕಾಶ ಹೇಳಿ. ಕಡೆ ವರ್ಷ ಹೇಳ್ಬಿಡ್ರಿ, ತಾರೀಖ್ ಬೇಡ. ತಾರೀಖ್ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತೈತಿ. ವರ್ಷ ಹೇಳ್ರಿ ಸಾಕು. ಅಂದ್ರೆ ಕನ್ಫ್ಯೂಷನ್ ನಿಮಗೆ ಕೊಟ್ಟದ್ದು. ಹೌದು, ತಪ್ಪಿದ್ರೆ 5 ಅಂತೂ ಕಟ್ ಆಗ್ತಾವ, ಸರಿಯಾಗಿದ್ರೆ 10 ಸಿಗ್ತಾವ. ಪಾಸ್ ಅಂದ್ರೆ 5 ಮಾರ್ಕ್ಸ್ ಕಟ್ ಆಗ್ತಾವ. ಏನಿದ್ರು ಹೇಳ್ಬಿಡ್ರಿ, ಒಂದು ಯಾವ್ದೋ ಒಂದು ಉತ್ತರ ಕೊಟ್ಟರೆ ಕರೆಕ್ಟ್ ಆಗ್ತಬಾರ್ದು. ಅದ ಏನೈತಿ ನಿಮಗೆ ಬರ್ತದೆ. ಅವ್ರು ಪಾಸ್ ಆದ್ರೂ ಸರಿ 5 ಮಾರ್ಕ್ಸ್ ಕಟ್ ಆಗ್ತಾವ. ಅಕಸ್ಮಾತ್ ಅವ್ರು ರಾಂಗ್ ಆನ್ಸರ್ ಕೊಟ್ರ ಅದನ್ನ ಪ್ರಶ್ನೆ ನಿಮ್ಮನ್ನು ಕೇಳ್ತಾರೆ, ನಿಮ್ಮನ್ನು ಇದು ಕಟ್ ಆಗ್ತಾವ. ಅವ್ರು ರಾಂಗ್ ಹೇಳಿರ್ತಾರ, ನಿಮ್ಗೆ ಅವಕಾಶ ಕೊಡ್ತೀವಿ ಸರಿಯಾಗಿ ಹೇಳ್ರಿ ಅಂತ ಹೇಳಿ. ತಿಂತಿಲ್ಲ ಅದ ಪ್ರಶ್ನೆಗ ನಿಮಗೆ ಅವಕಾಶ ಕೊಡ್ತೀವಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ. 1990ರಿಂದ 1995. 18ನೇ ವೀರೇಂದ್ರ ಪಾಟೀಲ್ ಇವರ ನಂತರ 1990ರಿಂದ 1995. ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಹೇಳಿ. 1993. ಇದು ಫೈನಲ್ ಆನ್ಸರ್. ಫೈನಲ್ ಆನ್ಸರ್. ನೀವು ಅದಕ್ಕೆ ಸಮ್ಮತಿದ್ರಿ? ಅದ ಪ್ರಶ್ನೆ ನಿಮಗೆ ಬರ್ತದೆ. ಅವರು 1990ರಿಂದ 1993. ಇಲ್ಲ ನಿಮ್ಮ ಮನಸ್ಸಿನ ಬೇರೆ ಇತ್ತಂದ್ರೆ ಹೇಳೋದು. ಇಲ್ಲ ಇದು ಕರೆಕ್ಟ್ ಐತಿ ಅಂತಂದ್ರೆ ಐತಿ. ಅವರು 5 ಮಾರ್ಕ್ಸ್ ಅಂತೂ ಕಟ್ ಆಗ್ತಾವ, ನಿಮ್ಗೆ 10 ಮಾರ್ಕ್ಸ್ ಸಿಗ್ತಾವ. ಸರಿಯಾದ ಉತ್ತರ ನೀವು ಕೊಟ್ಟರೆ 10 ಮಾರ್ಕ್ಸ್ ಸಿಗ್ತಾವ. ಅವ್ರ 5 ಕಟ್ ಆಗ್ತಾವ, ಬರೀ 5 ಮಾರ್ಕ್ಸ್ ಸಿಗ್ತಾವ. ಸರಿಯಾದ ಉತ್ತರ ಇತ್ತ 10 ಮಾರ್ಕ್ಸ್ ಸಿಗ್ತಾವ. ಪ್ರಶ್ನೆ ಒಂದ 97. ನೋಡ್ರಿ ಇನ್ನೊಂದು ಸ್ವಲ್ಪ ಅವರು ಸಮೀಪ ಮತ್ತೊಂದು ಬೇರೆ ಉತ್ತರ ಕೊಟ್ಟರು. 95 ಇದ್ರೆ 93ಕ್ಕೆ ಒಂದು ಕೊಟ್ಟರು. ಹಂಗ ನಿಮ್ಗೊಂದು ಅವಕಾಶ ಕೊಡ್ತೀನಿ. 90 ಅನ್ನುವಂಥದ್ದು ಏನೈತಿ ಅವರು ಸರಿ ಹೇಳಿದಾರೆ, ನೀವು ಸರಿ ಹೇಳಿದ್ರಿ. ಮುಂದಿನ ಅವ್ರಿಗೆ ಏನೈತೆ ಕಾಲಾವಕಾಶ ಕೊಟ್ಟಾಗ ಅವ್ರು ಏನೈತಿ ಒಂದು 2 ವರ್ಷ ಕಡಿಮೆ ಮಾಡಿ 95 93 ಮಾಡಿದ್ರು. ಈಗ ನೀವು ಎಷ್ಟು ಹೇಳ್ತಾರೆ? 92. ನೋಡಿ ವಿಚಾರ ಮಾಡ್ರಿ, ಇನ್ನೊಂದು ಚಾನ್ಸ್ ತಗೋಬೇಕಾರ, ಇನ್ನೊಂದು 10 ಸೆಕೆಂಡ್. ನೀವು ಕೂಡ ಯಾಕಂತಂದ್ರೆ ಇನ್ನೂ ಅವ್ರಿಗೆ ಕೇಳಾಕತ್ತೀವಿ ಅಂತ ಅಂದ್ಕೊಳ್ಳಿ ಏನೈತಿ ನೀವು ಫೈನಲ್ ಅಂತಂದ್ರಿ. ಈಗ ಅದು ನಿಮ್ಗೆ ಕಟ್ 5 ಮಾರ್ಕ್ಸ್ ಅಂತೂ ಕಟ್ ಆಗ್ತಾವ. ಒಂದು ಚಾನ್ಸ್ ಏನೈತಪ್ಪ, ಇಲ್ರಿ ಸರ್ ಇದು ನಮ್ಗೆ ಇದು ಕರೆಕ್ಟ್ ಇದೆ ಅನ್ನೋದು ಒಂದು ಚಾನ್ಸ್ ಕೊಡ್ತೀವಿ ಬೇಕಾದ್ರೆ. ಅದು ಅಂತ ಒಂದು ಹೇಳಿ ಯಾವುದು? 90ರಿಂದ 92. ನೀವು 1990ರಿಂದ 93 ಹೌದಲ್ಲ? ಆದ್ರೆ ನೀವು ಇಬ್ರು ಕೂಡ ಏನೈತಿ 90 1990 ಅಂತ ಏನ್ ಹೇಳಿರಲ್ಲ, ಅದು 100% ಕರೆಕ್ಟ್. 90ರಿಂದ ಬಿಗಿನಿಂಗ್ ಸ್ಟಾರ್ಟಿಂಗ್ ಮಾಡಿದ್ರು ನೋಡ 100% ಕರೆಕ್ಟ್ ಅದ. 90ರಿಂದ 90ಕ್ಕೆ ಎಂಡ್ ಆಗ್ತೈತೆ. ಹೆಂಗ ಅಂತಂದ್ರೆ 10-10 1990ರಿಂದ 17-10 90ರವರೆಗೆ ಅಂದ್ರೆ ಎರಡು ತಂಡದವರ 5 ಅಂಕಗಳು ಕಡಿದುಕೊಳ್ಳುತ್ತವೆ. ಹೀಗಾಗಿ ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, JBM ಟಿವಿ ಕನ್ನಡಕ್ಕೆ ಸ್ವಾಗತ. JBM ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಹಾಗೂ ಇಂಟರ್ನೆಟ್ ಸರ್ವಿಸ್ ಗಾಂಧಿನಗರ ರಾಮದುರ್ಗ ನಿಮ್ಮ ಮನೆ, ಆಫೀಸ್, ಬ್ಯಾಂಕುಗಳು, ಕಂಪ್ಯೂಟರ್ ಸೆಂಟರ್ ಇತ್ಯಾದಿ ಎಲ್ಲದಕ್ಕೂ ಕೇಬಲ್ ಮುಖಾಂತರ ಫಿಟ್ ಇಂಟರ್ನೆಟ್ ಸೌಲಭ್ಯ 30ರಿಂದ 100, 200, 300 ಸ್ಪೀಡ್ನಲ್ಲಿ ಇಂಟರ್ನೆಟ್ ಸರ್ವಿಸ್ ಪ್ರಾರಂಭವಾಗಿದೆ. ಆಸಕ್ತರು ಕೂಡಲೇ ಸಂಪರ್ಕಿಸಲು ವಿನಂತಿ. 24 hours ಅನ್ಲಿಮಿಟೆಡ್ ಫ್ರೀ ಕಾಲ್ಸ್ ಅಂಡ್ ನೆಟ್ವರ್ಕ್ ಕೋರ್ಸ್ ಇಂಡಿಯಾ. ಇದು BSNL 3300 GB at 30 MB ಸ್ಪೀಡ್. ಇದು 449 ರೂಪಾಯಿ. ಅದೇ ರೀತಿಯಾಗಿ 3300 GB at 6 MB ಪಾರ್ಸಲ್. ಇದು 599 ರೂಪಾಯಿ. ಅದೇ ರೀತಿಯಾಗಿ ಸೂಪರ್ ಸ್ಟಾರ್ 2 2000 GB. ಇದು at 150 MB ಪಾರ್ಸಲ್ 949 ರೂಪಾಯಿ. ಅದೇ ರೀತಿಯಾಗಿ 3300 GB ಕಾಲ್ಸ್. ಇದು
at 200 MB ಫಾಸ್ಟ್ ಇದು 999 ರೂಪಾಯಿ. ಅದೇ ರೀತಿಯಾಗಿ 1000 GB ಕಾಲ್ಸ್ 1000 GB ಇದು RS 777 ರೂಪಾಯಿ. ಸೂಪರ್ ಸ್ಟಾರ್ 1000 GB ಇದು at 100 MB ಫಾಸ್ಟ್ ಇದು 779 ರೂಪಾಯಿ. 3300 GB ಇದು 3300 GB at 100 MB ಫಾಸ್ಟ್ ಇದು 1277 ರೂಪಾಯಿ. 4000 GB ಇದು at 300 MB ಫಾಸ್ಟ್ ಇದು 1477 ರೂಪಾಯಿ. ಅದೇ ರೀತಿಯಾಗಿ 3300 GB at 100 MB ಫಾಸ್ಟ್ ಇದು 777 ರೂಪಾಯಿ. ಮತ್ತು ಫೈಬರ್ ವೇಲ್ಸ್ ಪ್ಲಸ್ 1500 GB ಇದು at 100 MB ಫಾಸ್ಟ್ ಇದು 849 ರೂಪಾಯಿ. ಅದೇ ರೀತಿಯಾಗಿ 4500 GB ಇದು at 300 MB ಫಾಸ್ಟ್ ಇದು 1999 ರೂಪಾಯಿ. ಅದೇ ರೀತಿಯಾಗಿ 5000 GB ಇದು at 300 MB ಫಾಸ್ಟ್ ಇದು 2499 ರೂಪಾಯಿ. ಈ ರೀತಿಯಾದಂತ ಇದು ಬೇರೆ ಬೇರೆಯಾಗಿ ನೀವು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ JBM ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಇದಕ್ಕೆ ಕಾಲ್ ನಂಬರ್ಸ್ ಇವೆ 6363179075 ಇದಕ್ಕೆ ಸಂಪರ್ಕಿಸಲು ತಮ್ಮಲ್ಲಿ ವಿನಂತಿಸಲಾಗಿದೆ. ಅದೇ ರೀತಿಯಾಗಿ I1 ನವೀನ್ ರಾಮದುರ್ಗದಲ್ಲಿ ಪ್ರಾರಂಭವಾಗಿರುವಂತದ್ದು 100% ಇದು ಸರ್ವಿಸ್ ಇದೆ. 24/7 ಸರ್ವಿಸ್ ಕೊಡ್ತಾ ಇದ್ದಾರೆ. ಹೈ ಸ್ಪೀಡ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬ್ರಾಡ್ಬ್ಯಾಂಡ್ ಇದಕ್ಕೇನಿದೆ ನೀವು ಸಂಪರ್ಕಿಸಬೇಕಾದಂತ ಈಗಾಗಲೇ ತಮಗೆ ಕಾಲ್ ನಂಬರ್ಸ್ ಕೊಟ್ಟಿದ್ದೇನೆ. ಇದು ಏನಂತಂದ್ರೆ ಸ್ಪೀಡ್ 40 Mbps ಇದು 30 ದಿನಗಳಿಗೆ 589 ರೂಪಾಯಿ. ಅದೇ ರೀತಿ 90 ದಿನಕ್ಕೆ 1760 ರೂಪಾಯಿ. 60 Mbps ಗೆ 707 ರೂಪಾಯಿ 30 ದಿನಗಳಿಗೆ. ಅದೇ ರೀತಿಯಾಗಿ 100 Mbps ಇದು 949 ರೂಪಾಯಿ. 90 ದಿನಕ್ಕೆ 22828 ರೂಪಾಯಿ. ಅದೇ ರೀತಿಯಾಗಿ 150 Mbps ಗೆ 30 ದಿನಕ್ಕೆ 1179 ರೂಪಾಯಿ. ಆದರೆ 90 ದಿನಗಳಿಗೆ 3536 ರೂಪಾಯಿ. ತಾವು ಸಂಪರ್ಕಿಸಬೇಕಾದ ವಿಳಾಸ ಅಥವಾ ಕಾಲ್ ನಂಬರ್ಸ್ 9535809833 ಹಾಗೂ 91088. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಗೊತ್ತಿತ್ತಂದ್ರೆ ಹೇಳ್ಬೇಡಿ ಇಷ್ಟ ಇದ್ರೆ ಅಂತ ಹೇಳಿ. ಗೊತ್ತಿಲ್ಲ ನಾನು ಆಪ್ಷನ್ ಕೊಡ್ತೀನಿ. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ A 29, B 30, C 28, D 34. ಸರಿಯಾದ ಉತ್ತರ 10 ಅಂಕಗಳು. ಈಗಾಗಲೇ ತಾವು ಸಾಕಷ್ಟು ಅಂಕಗಳು ಕಡಿತಗೊಳಿಸಿದ್ದೀರಿ. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ A 29, B 30, C 28, D 34. ಈಗಾಗಲೇ ನಾವು ತೆಗೆದ ಪ್ರಶ್ನೆಗಳ ಪ್ರಕಾರ ರೀಸೆಂಟ್ ನಮಗ ಗೂಗಲ್ ಮೇಲೆ ಸಿಕ್ಕಂತ ಇದರ ಮ್ಯಾಗೆ ತೆಗೆದಂತ ಪ್ರಶ್ನೆಗಳ ಪ್ರಕಾರ ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ A 29, B 30, C 28, D 34. ಬೇಗ ಉತ್ತರ ಕೊಡಬೇಕು. ಭಾಳ ಟೈಮ್ ಪಾಸ್ ಮಾಡಬಾರ್ದು. ಯಾಕಂದ್ರೆ ಆಪ್ಷನ್ಸ್ ಕೊಟ್ಟಿನ 38 28 ಅದಕ್ಕೆ ಇನ್ನ ನೀವು ಕರೆಕ್ಟ್ ಕೇಳ್ತಿರ್ತಿರಲಿಲ್ಲ ಅಂತಾರೆ. 29 ಅಲ್ಲ, B 30 ಅಲ್ಲ, C 28, D 34 ಅಲ್ಲ. ನೋಡ್ರಿ, ಯಾಕಂತಂದ್ರೆ 5 ಅಂಕಗಳು ಕಡಿತ ಆಗ್ತಾವ. 10 ಅಂಕಗಳು ಸಿಗುಬದ್ದೆ 5 ಮಾರ್ಕ್ಸ್ ಅದು ಅಂತಂದ್ರೆ ಮತ್ತೆ ಲಾಸ್ ಆಗ್ತೈತಿ. ಅದಕ್ಕೆ ಇನ್ನಷ್ಟು ವಿಚಾರ ಮಾಡಿ ಹೇಳ್ತೀನಿ ಅಂತಾರೆ. ಕರೆಕ್ಟ್ ಉತ್ತರ ಯಾವ್ದೈತಿ ಅಂತಂದ್ರೆ C 28 ಅಂತ ಅವ್ರು ಹೇಳ್ತಾರೆ. ಆದ್ರೆ ಈಗ ನಮ್ಮ ಗೂಗಲ್ ಪ್ರಕಾರ ನಮಗೆ ಲಭ್ಯವಾಗಿದ್ದು 28 ಅಂದ್ರೆ ನೀವು ಸರಿಯಾದ ಉತ್ತರ ಕೊಟ್ಟಿರೋದಲ್ಲ. ಹೌದು, ಅದಕ್ಕೆ ಅವರಿಗೆ 10 ಅಂಕಗಳು ಪ್ಲಸ್. ಇನ್ನು ಮುಂದಿನ ಪ್ರಶ್ನೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ತಿದ್ದಿಲ್ಲ. ಆಸ್ಟ್ರೇಲಿಯಾ ರಾಷ್ಟ್ರೀಯ ಪ್ರಾಣಿ ಯಾವುದು?
ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಒಂದನೇದು ಆನೆ, ಎರಡನೇದು ಕಾಂಗ್ರೋ, ಮೂರನೇದು ಹುಲಿ, ನಾಲ್ಕನೇದು ಚಿರತೆ. ಅಂದ್ರೆ ಈಗಾಗಲೇ ನಮ್ಮ ದೇಶಕ್ಕೆ ಚಿರತೆಗಳು ಕೂಡ ಬಂದಿವೆ ಹೊರದೇಶದಿಂದ, ಹೌದು? ನಾ ಕೇಳಾಕತ್ತಿದ್ದೆ ನಿಮಗ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಅಂತ ಕೇಳಿಲ್ಲ, ಜಪಾನ್ ಅಂತ ಕೇಳಿಲ್ಲ, ಇಂಡೋನೇಷಿಯಾ ಅಂತ ಕೇಳಿಲ್ಲ, ಅಮೆರಿಕಾ ಅಂತ ಕೇಳಿಲ್ಲ. ಆಸ್ಟ್ರೇಲಿಯಾ ರಾಷ್ಟ್ರೀಯ ಪ್ರಾಣಿ ಯಾವುದು? ನೀವು ಹೇಳ್ತಾ ಇದ್ರಿ ಕಾಂಗ್ರೋ ಅಂತ ಹೇಳಿ. ಒಂದನೇದು ಎ ಆನಿ ಅಲ್ಲ, ಬಿ ಕಾಂಗ್ರೋ ಅಲ್ಲ, ಬಿ ಕಾಂಗ್ರೋ ಹೌದು, ಸಿ ಹುಲಿ, ಡಿ ಚಿರತೆ. ಚಿರತೆ ಅಲ್ಲ, ಕಾಂಗ್ರೋ. ಅವ್ರು ಹೇಳ್ತಾ ಇರೋದು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗ್ರೋ ಅಂತ ಹೇಳಿ. ನಾವು ಅವ್ರಿಗೆ ಸಾಕಷ್ಟು ಹೇಳಿದ್ರೆ ಸಹಿತ ಅವ್ರು ಕಾಂಗ್ರೋ ಅಂತಾರೆ. ಇದು ಈಗಲೂ ಕೂಡ ಅದರ ಮ್ಯಾಗ ನೀವು ಕರೆಕ್ಟ್ ಕಾಂಗ್ರೋನ್ ಅಂತೀರಿ, ಇನ್ನು ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀರಿ. ಅವ್ರು ಹೇಳೋದು ಕಾಂಗ್ರೋ ಅಂತ ಹೇಳಿ ಅಂತಂದ್ರೆ 5 ಮಾರ್ಕಸ್ ಈ ರೀತಿ ಅವರು ಕಟ್ ಆದ್ರೆ ಆಗಲಿ ಅನ್ನುವಂಥ ವಿಚಾರ ಇಟ್ಕೊಂಡು ಹೇಳಿದ್ರೆ, ಯಾಕಂದ್ರೆ ಭಾಳಷ್ಟು ಮಾರ್ಕ್ಸ್ ಆಗ್ಯಾವ, ಒಂದು 5 ಹೋಗ್ಲಿ ಅಂತ ಹೇಳಿ. ಹೌದು, ಅದಕ್ಕೆ ಈಗ 5 ಮಾರ್ಕ್ಸ್ ಕಟ್ ಮಾಡಲಾರ್ದ 10 ಅಂಕಗಳನ್ನು ಕೊಡುವಂಥ ಸಮಯ ಇದು ಸರಿಯಾದ ಉತ್ತರ. ಅದಕ್ಕೆ ಈ ರೀತಿ 10 ಅಂಕಗಳು ವಿತರಣೆ ಲಕ್ಷ್ಯ. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಜನವರಿ 5, ಬಿ ಜೂನ್ 6, ಸಿ ಜೂನ್ 7, ಡಿ ಜೂನ್ 5. ಜೂನ್ 5. ಜನವರಿ 5 ಅಲ್ಲ, ಜೂನ್ 6 ಅಲ್ಲ, ಜೂನ್ 5. ಜೂನ್ 5 ಏನೈತಿ ಸರಿಯಾದ ಉತ್ತರ. ಅದಕ್ಕೆ ಏನೈತಿ ಅವ್ರಿಗೆ 10 ಅಂಕಗಳು ಈಗ ಕೊಟ್ಬಿಟ್ರೆ ಇನ್ನೂ ನೋಡಕ್ ಹೋಗ್ಬಿಡ್ರಿ. ಪ್ರಶ್ನೆ ಬಿ ತಂಡದವರಿಗೆ ಈಗ ಕೊನೆಯ ಸುತ್ತಿನ ರೌಂಡ್, ಅಂತಿಮ ಘಟ್ಟ. ಎ ತಂಡದವರಿಗೆ ಈಗ ಸಾಮಾನ್ಯ ಜ್ಞಾನದ ಪ್ರಶ್ನೆ. ಇದಕ್ಕೆ ನಾವು ಆಪ್ಷನ್ಸ್ ಕೂಡ ಕೊಡ್ತೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸ್ಥಾಪನಾ ವರ್ಷ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸ್ಥಾಪನಾ ವರ್ಷ. ಎ 1819, ಬಿ 1919, ಸಿ 1991, ಸಿ 1919, ಡಿ 1918. ಈ ರೀತಿಯಾಗಿ 4 ಆಪ್ಷನ್ಸ್ ಅದಾವ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸ್ಥಾಪನಾ ವರ್ಷ. ಎ 1819, ಬಿ 1991, ಸಿ 1919, ಡಿ 1918. ಬಹಳಷ್ಟು ಸಮಯ ತಗೋಬಾರ್ದು, ಯಾಕಂದ್ರೆ ನಾವೀಗ ನಿಮ್ಮ ಆಪ್ಷನ್ಸ್ ಕೊಡಕತ್ತೀವಿ. ಅದಕ್ಕೆ ಏನೈತಿ ಸಾಧ್ಯವಾದಕ್ಕೆ ಒಂದು 10-15 ಸೆಕೆಂಡ್ ಒಳಗೆ ಏನೈತಿ ನೀವು ಉತ್ತರ ಕೊಡಬೇಕು. ಹೌದು, ಸೇಮ್ ಮಾರ್ಕ್ಸ್. ನೋಡಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸ್ಥಾಪನಾ ವರ್ಷ ಅಂದ್ರೆ ಯಾವ ವರ್ಷದಾಗ ಅದು ಸ್ಥಾಪನೆ ಆಯಿತು ತಿಳ್ತಿಲ್ಲ? ಸ್ಥಾಪನಾ ವರ್ಷ. ಎ 1819, ಬಿ 1991, ಸಿ 1919, ಡಿ 1918. ಇವು 4 ಆಪ್ಷನ್ಸ್ ಅದಾವ. ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಬಿಡ್ತಾ. ಪಾಸ್ ಅಂದ್ರೆ ಅದ ಪ್ರಶ್ನೆ ಅವ್ರಿಗೆ ಹೋಗ್ತೈತಿ, ನಿಮಗೂ ಕಟ್ ಆಗೋದಿಲ್ಲ. ಅಕಸ್ಮಾತ್ ಅವರು ಪಾಸ್ ಅಂತಂದ್ರೆ ಏನೈತಿ ನಾವು ಪ್ರಶ್ನೆ ಇದು ಮಾಡಂಗಿಲ್ಲ, ಇಬ್ಬರದು ಏನೈತಿ 5 ಮಾರ್ಕ್ಸ್ ಕಟ್ ಮಾಡ್ತೀವಿ. ಅವ್ರು ಉತ್ತರ ಕೊಟ್ಟರೆ ಏನೈತಿ ನಿಮಗೂ ಮಾರ್ಕ್ಸ್ ಕಟ್ ಆಗೋದಿಲ್ಲ, ಅವ್ರಿಗೆ 10 ಮಾರ್ಕ್ಸ್ ಸಿಗ್ತಾವ. ಇಲ್ಲ ಅಂತಾರೆ 5 ಮಾರ್ಕ್ಸ್, ಇಬ್ಬರು 5 ಮಾರ್ಕ್ಸ್ ಕಟ್ ಮಾಡ್ತೀವಿ. ಇದು ಒಂದು ಪ್ರಶ್ನೆ ಉತ್ತರ ಕೊಡಲೇಬೇಕು, ಯಾಕಂದ್ರೆ ಆಪ್ಷನ್ಸ್ ಕೊಟ್ಟಿವಿ ನಾವು, ಹೌದಲ್ಲ? ಅವ್ರು ಅಕಸ್ಮಾತ್ ಪಾಸ್ ಅಂತಂದ್ರೆ ನೀವು ಹೇಳ್ರಿ ಆಪ್ಷನ್ಸ್ ಅದಾದ್ರೆ. ಆಪ್ಷನ್ ಬಿ ಎಷ್ಟು? 1991. ಎ 1819, ಬಿ 1991, ಸಿ 1919, ಡಿ 1918. ಇವು 4 ಆಪ್ಷನ್ಸ್ ಅದಾವ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸ್ಥಾಪನಾ ವರ್ಷ. ಬಿ ನೀವು ಹೇಳಿದ್ದು ಬಿ 1991, ನೀವು ಹೇಳಿದ್ದು 1991. ಬಿ ನೀವು ಹೇಳಿದ್ದು, ಹೌದಲ್ಲ? ಇದು ತಪ್ಪು. ಯಾಕಂತಂದ್ರೆ 1919
ಪಾಸ್ ಅಂದ್ರೆ ಬರ್ತಿದ್ರು ಪಾಸ್ ಅಂದ್ರೆ ಉತ್ತರ ಕೊಟ್ಟಾರ ಅದನ್ನ 1919 ಎತ್ತಲ್ಲ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸ್ಥಾಪನಾ ದಿನ ಅದರೊಳಗೆ ಐತಿ ನೀವು ಸ್ಟಡಿ ಮಾಡಕ್ ಕೊಟ್ಟಿಲ್ಲ ಅದರೊಳಗೆ ಐತಿ ಹೋಗಿ ನೋಡಿ ಮನೆ ಒಳಗೆ 19 ಐತಿ ಅದ 5 ತಪ್ಪು ಉತ್ತರ ಅದಕ್ಕೆ 5 ಅಂಕಗಳು ವಿಜಯ 5 ಅಂಕಗಳು ಮೈನಸ್ ಬಿ ತಂಡದವರಿಗೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಕಚೇರಿ ತಿಳ್ತಿಲ್ಲ ಅಣುಶಕ್ತಿ ಸಂಸ್ಥೆ ಕಚೇರಿ ಆಫೀಸ್ ಯಾವುದು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಕಚೇರಿ ಒಂದನೇದು ಎ ಅಮೆರಿಕಾ ಬಿ ಜಪಾನ್ ಸಿ ನ್ಯೂಯಾರ್ಕ್ ಡಿ ವಿಯೆನ್ನಾ ಗಡ್ಬಿಡ್ ಮಾಡಬೇಡ್ರಿ ಅಕಸ್ಮಾತ್ ತಪ್ಪ ಆದ್ರೆ 5 ಮಾರ್ಕ್ಸ್ ಕಟ್ ಆಗ್ತಾವ ಡಿ ವಿಯೆನ್ನಾ ಎ ಅಮೆರಿಕಾ ಅಲ್ಲ ಜಪಾನ್ ಅಲ್ಲ ನ್ಯೂಯಾರ್ಕ್ ಅಲ್ಲ ಈಗ ಏನಿದೆ ಗಡಿಬಿಡಿಸಿ ಏನಿದೆ ವಿಯೆನ್ನಾ ಅಂತಂದ್ರೆ ನ್ಯೂಯಾರ್ಕ್ ಮಕ್ಕಳಿಗೆ ಐತಿ ಅದನ್ನ ಮರ್ತ್ ಬಿಟ್ರು ವಿಯೆನ್ನಾ ಅಂತದ ಹೌದಲ್ಲ ಇಷ್ಟು ಕಾನ್ಫರೆನ್ಸ್ ಹೇಳಿದ್ರ ಅಂತ ಅಂದ್ಕೊಳ್ಳೆ ಅವ್ರಿಗೆ 10 ಮಾರ್ಕ್ಸ್ ಕೊಡಲೇಬೇಕಾಗುತ್ತೆ ಇದು ಸರಿಯಾದ ಉತ್ತರ 10 ಅಂಕಗಳು ಬಿ ತಂಡದವರಿಗೆ ಲಕ್ಷ್ಮಿ ಎ ತಂಡದವರಿಗೆ ನಿನ್ನೆ ಶನಿವಾರ ಈಗ ಕಾಮನ್ ಸೆನ್ಸ್ ಪ್ರಶ್ನೆ ಇವತ್ತು ಶನಿವಾರ ಹೌದು ನಾಳೆ ರವಿವಾರ ಅದು ಹೌದು ನಿನ್ನೆ ಶನಿವಾರ ನಿನ್ನೆ ಶುಕ್ರವಾರ ಅದು ಹೌದು ಆದ್ರೆ ಇದು ಪ್ರಶ್ನೆ ನಿನ್ನೆ ಶನಿವಾರ ನಾಡಿದ್ದು ಯಾವ ವಾರ ಆಪ್ಷನ್ಸ್ ಕೊಡ್ತೀನಿ ಗಡ್ಬಿಡ್ ಮಾಡೋಣ ನಿನ್ನೆ ಶನಿವಾರ ನಾಡಿದ್ದು ಅಂದ್ರೆ ನಿನ್ನೆ ಶನಿವಾರ ನಾಳೆಲ್ಲ ನಾಡಿದ್ದು ಯಾವ ವಾರ ನೋಡಿಲ್ಲ ಹೇಳ್ತೇನೆ ಎ ಇದು ಆಪ್ಷನ್ಸ್ ಕೇಳ್ಕೊಳ್ಳಿ ಎ ಬುಧವಾರ ಬಿ ಮಂಗಳವಾರ ಸಿ ಸೋಮವಾರ 3 ಆಪ್ಷನ್ಸ್ ನಿನ್ನೆ ಶನಿವಾರ ನಾಡಿದ್ದು ಯಾವ ನೋಡು ನಿನ್ನೆ ಶನಿವಾರ ನಾಳೆಲ್ಲ ನಾಡಿದ್ದು ಯಾವ ಸೋಮವಾರ ಕರೆಕ್ಟಾ ನೋಡಿ ನೀವು ಸೋಮವಾರ ಅದೀರಿ ಸಿ ಹೌದಲ್ಲ ಈಗ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ನಿನ್ನೆ ಶನಿವಾರ ನಿನ್ನೆ ಶನಿವಾರ ಇವತ್ತು ರವಿವಾರ ನಾಳೆಲ್ಲ ನಾಡಿದ್ದು ನಾಳೆ ಸೋಮವಾರ ನಾಳ್ದು ಮಂಗಳವಾರ ನಿನ್ನೆ ಶನಿವಾರ ನಾಳೆ ಇಲ್ಲ ನಾಡಿದ್ದು ಯಾವ ವಾರ ನಾಳೆ ಇಲ್ಲ ನಾಡಿದ್ದು ಯಾವ ವಾರ ನೀವು ಹೇಳಿದ್ರಿ ಸಿ ಸೋಮವಾರ 3 ಆಪ್ಷನ್ಸ್ ಕೊಟ್ಟಿದ್ದೆ ಹೌದಲ್ಲ ಸರಿ ಅಲ್ಲ ನಾನ್ ತಪ್ಪಬಹುದು ಉತ್ತರ ಕರೆಕ್ಟ್ ಐತಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಿನ್ನೆ ಶನಿವಾರ ನಾಳೆ ಇಲ್ಲ ನಾಡಿದ್ದು ಯಾವ ವಾರ ಅಂತ ಇವತ್ತಿನ ಯಾವ ಹಿಡಿಬೇಕಿಲ್ಲ ನಾ ಹೇಳಿದ್ದು ನಾಳೆ ಇಲ್ಲ ನಾಡಿದ್ದು ಯಾವ ವಾರ ಮತ್ತೆ ನೀವು ಶನಿವಾರ ರವಿವಾರ ಸೋಮವಾರ ಈಗ ಹೇಳಿದ್ದು ಹೌದಲ್ಲ ಅಂದ್ರೆ ನೀವು ಕೊಟ್ಟಂತ ಉತ್ತರ ತಪ್ಪು ಸೋಮವಾರ ಅಲ್ಲ ಮಂಗಳವಾರ ಸರಿಯಾದ ಉತ್ತರ ಆಪ್ಷನ್ ಏನಪ್ಪ ಅಂತಂದ್ರೆ ಬಿ ಮಂಗಳವಾರ ಸರಿಯಾದ ಉತ್ತರ ಹಾಗಾಗಿ ಎ ತಂಡದವರ 5 ಅಂಕಗಳು ಮತ್ತೆ ಮೈನಸ್ ಇನ್ನು ನಿಮಗೆ ನೋಡು ನೀವು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಇಂದು ರವಿವಾರ ಇಂದು ರವಿವಾರ ನಿನ್ನೆಯಿಂದ ಶನಿವಾರ ಬರಲು ಎಷ್ಟು ದಿನಗಳು ಬೇಕು ಇತ್ತಲ್ಲ ಆಪ್ಷನ್ಸ್ ಕೊಡ್ತೇನೆ ಕನ್ಫ್ಯೂಸ್ ಮಾಡ್ಕೋಬೇಡ ಮೊದಲ ಆಪ್ಷನ್ಸ್ ಕೊಡ್ತೀನಿ ಕೇಳು ಇಂದು ರವಿವಾರ ನಿನ್ನೆಯಿಂದ ಶನಿವಾರ ಬರಲು ಎಷ್ಟು ದಿನಗಳು ಬೇಕು ಎ 7 ಬಿ 8 ಸಿ 4 ಡಿ 3 7
ಆಪ್ಷನ್ ಬಿ 8. ಇಂದು ರವಿವಾರ. ನಿನ್ನೆಯಿಂದ ಶನಿವಾರ ಬರಲು ಎಷ್ಟು ದಿನಗಳು ಬೇಕು? ಎ 7, ಬಿ 8, ಸಿ 4, ಡಿ 3. ಸರಿಯಾದ ಉತ್ತರಕ್ಕೆ 10 ಅಂಕಗಳು ಸಿಗ್ತವೆ. ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತಗೊಳ್ಳುತ್ತವೆ. ನೀವು ಪೂರಾ ಒಂದು ವಾರ ದಾಟಿ ಹೋಗಿರಿ, ಹೌದಲ್ಲ? ವಾರದಾಗ 7 ದಿವಸ ಇರ್ತಾವೆ, ನೀವು 2 ದಿವಸ ಅಂತಂದಿರಿ. ಅದು ಸರಿಯಾಗೈತು ಏನು ತಪ್ಪೈತು ನೋಡೋಕೆ ಗೊತ್ತಿಲ್ಲ. ಸರಿ ಐತಿ ಅಂತಂದ್ರೆ ಅದನ್ನ ಬಿಡಿಸಿ ಹೇಳ್ಬೇಕು. ಹ್ಯಾಂಗ ಈಗ ನಾವು ಪ್ರಶ್ನೆ ತಪ್ಪಿದ್ಬಿಟ್ಟು ನಾ ಬಿಡಿಸಿ ಹೇಳಿನಿಲ್ಲ, ಹಂಗೆ ಬಿಡಿಸಿ ಹೇಳ್ಬೇಕು ಅಂದ್ರೆ ಎಲ್ಲರೂ ನೋಡ್ತಿರ್ತಾರ. ಅದ ಹೌದಪ್ಪ ಅಂತ ಅವ್ರಿಗೂ ಅನಿಸ್ಬೇಕು, ಹೌದಲ್ಲ? ಹೌದಲ್ಲ? ನೀವು ಹೇಳಿದ್ದೇನೈತಿ 8 ಅಂತಂದಿರಿ, ಹೌದಲ್ಲ? ಹೇಳಿ ಹ್ಯಾಂಗ 8 ನೀವು ಕ್ಯಾಲ್ಕುಲೇಷನ್ ಮಾಡಿ. ನಿನ್ನೆ ಶನಿವಾರ, ಇಂದು ರವಿವಾರ. ಅಂದ್ರ ನಿನ್ನೆಯಿಂದ ಶನಿವಾರ ಬರಲು. Yes. ಅದು ಹಿಂದಿನ ದಿನ, ನಿನ್ನೆ ಶನಿವಾರ. Yes, okay. ಶನಿವಾರದಿಂದ ಶನಿವಾರ ಬರಕ್ಕೆ ಕೌಂಟ್ ಮಾಡಿ ತೋರಿಸ್ತೀನಿ. ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. 7 ದಿವಸ ಆತ? ಕರೆಕ್ಟ್ ಇದೆ. ಓಕೆ, ಇವರಿಗೆ ಬಿ ತಂಡದವರಿಗೆ 10 ಅಂಕಗಳು. ಸರಿಯಾದ ಉತ್ತರ ಅಂದ್ರೆ ಈಗ ಕನ್ಫ್ಯೂಸ್ ಆಗಬಾರ್ದು, ಅದ ಎಲ್ಲರಿಗೂ ಗೊತ್ತಾಗಬೇಕು, ಹೌದು ಅನ್ನೋದು. ಇನ್ನ ಎ ತಂಡದವರಿಗೆ ಇದಕ್ಕೆ ಸಂಬಂಧಪಟ್ಟಂತ ಕೇಳ ಏನ್ ಬೇರೆ ಕೇಳೋಣ? ಸ್ವಲ್ಪ ಏನ್ ಮಾಡ್ತೀವಿ, ಯಾಕಂದ್ರೆ ಪಾಪ ತಲೆ ಗರ್ಮ ಆಗುತ್ತೆ. ಅದ ನೋಡಿ, ಕರ್ನಾಟಕ ರಾಜ್ಯ ಮರ ಗಿಡಗಳು ಗೊತ್ತೈತಿ. ಕರ್ನಾಟಕದ ನಮ್ಮ ಕರ್ನಾಟಕ ರಾಜ್ಯದ ಮರ ಯಾವ ಮರ ಅನ್ನುವಂಥದ್ದನ್ನ ಹೇಳ್ತೇನೆ. ಅದ್ರೊಳಗೆ ಕರೆಕ್ಟ್ ಅನ್ನುವಂಥದ್ದು ನೀವು ಹೇಳ್ತಿಲ್ಲ. ಕರ್ನಾಟಕ ರಾಜ್ಯದ ಮರ. ಈಗ ನಾವು ರಾಷ್ಟ್ರೀಯ ಪಕ್ಷಿ ಅಂದ್ಕೊಳ್ಳಿ ಹೆಂಗ್ ಹೇಳ್ತು, ಹಂಗ ರಾಷ್ಟ್ರೀಯ ಪ್ರಾಣಿ ಯಾವುದು ಹಿಂಗೈತಲ್ಲ, ಹಂಗ ಕರ್ನಾಟಕದ ಮರ ರಾಜ್ಯ ಮರ ಯಾವುದು ಅಂತ ಐತಿ. ಒಂದೇದು ನೋಡು, ಬೇವಿನ ಮರ. ಬಿ ಶ್ರೀಗಂಧದ ಮರ. ಸಿ ಆಲದ ಮರ. ಡಿ ಇವು ಯಾವಲ್ಲ. ಕರೆಕ್ಟ್ ಇದ್ದದ ಕರೆಕ್ಟ್ ಅಂದ್ರೆ ಈ ಯಾವ ಗಿಡಗಳು ಅಲ್ಲ ಅಂತ ಅಲ್ಲ ಅಂತ ಅದೊಂದು ಆಪ್ಷನ್ ಇದೆ. ಇದು ಮೇನ್ ಪಾರ್ಟ್ ಇದೆ. ಕರ್ನಾಟಕ ರಾಜ್ಯದ ಮರ, ಕರ್ನಾಟಕದ ಮರ ರಾಜ್ಯ ಮರ ಅಂತ ಗೊತ್ತು. ಎ ಬೇವಿನ ಮರ, ಬಿ ಶ್ರೀಗಂಧದ ಮರ, ಸಿ ಆಲದ ಮರ, ಡಿ ಯಾವುದೂ ಅಲ್ಲ. ಯಾವ ಮೂರೂ ಅಲ್ಲ. ಕರೆಕ್ಟ್ ಆನ್ಸರ್ ಏನೈತಿ 10 ಅಂಕಗಳು. ನೀವೇನೈತಿ ಭಾಳ ದೂರ ದೂರ ಹೋಗಿರಿ, ಮತ್ತೆ ಫ್ರೇಮ್ ಬಿಟ್ಟು ಹೋಗ್ತೀರಿ. ನೋಡ್ಬರ್ರಿ, ಮತ್ತೆ ನಮ್ಮ ಹುಡುಗಿ ಅದ್ರೊಳಗೆ ಕಾಣಲಿಲ್ಲ ಅಂತ ನಿಮ್ಮ ಪೇರೆಂಟ್ಸ್ ತಕರಾರು ನೋಡ್ಬೋದು. ನೋಡ್ರಿ, ಎ ಬೇವಿನ ಮರ, ಬಿ ಶ್ರೀಗಂಧದ ಮರ, ಸಿ ಆಲದ ಮರ, ಡಿ ಇವು ಯಾವುವು ಅಲ್ಲ. ಇವು 3 ಗಿಡಗಳ ಹೆಸರು ಅದಾವ. ಒಂದೇ 4 ಡಿ ಏನೈತಿ ಯಾವುವು ಅಲ್ಲ ಅಂತ ಐತಿ. ನೀವು ಯಾವ್ದು ಸರಿಯಾದ ಉತ್ತರ ಕೊಡ್ತೀರೋ ಅದಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತವಾಗುತ್ತವೆ. ಶ್ರೀಗಂಧದ ಮರ ಅವರಿಬ್ಬರು ಸಹಮತಿ ಇಲ್ಲ. ವಿಚಾರ ಮಾಡಿ, ಇನ್ನೊಂದು 10 ಸೆಕೆಂಡ್ ಆಯ್ತು. ಮೂರು ಮಂದಿ ಕೂಡಿಸಿ 9ರಿಂದ ಹೌದು ಶ್ರೀಗಂಧದ ಮರ, ಇಲ್ಲ ಬೇವಿನ ಮರ, ಇಲ್ಲ ರಾಜ್ಯ ಕರ್ನಾಟಕ ರಾಜ್ಯ, ಇಲ್ಲ ಇಲ್ಲ ಆಲದ ಮರ, ಇಲ್ರಿ ಬಾಳ ಬೆಳಿತೈತಿ ಅದಕ್ಕೆ ಏನೈತಿ ಆಯುಷ್ ಬಾಳ ಇರ್ತೈತಿ ಆಲದ ಮರ ಹಿಂಗ ಅನ್ನೋದು. ಅದಕ್ಕೆ ನಿಮ್ ಬಿಟ್ಕೊಟ್ಟಿದ್ರಿ ಶ್ರೀಗಂಧದ ಮರ. ಈಗ ನೀವು ಹೇಳಿದ್ದೇನೈತಿ ಆಲದ ಮರ ಬಿಟ್ಟ ಶ್ರೀಗಂಧದ ಮರ ಅಂತಂದ್ರೆ ಆಲದ ಮರಕ್ಕೆ ಆಯುಷ್ ಬಾಳ. ಆಲದ ಮರ ಆಯುಷ್ ಬಾಳ ಯಾಕಂದ್ರೆ ಅದ್ ಏನ್ ಮಾಡ್ತೈತಿ ಅಲ್ಲೇ ಅಲ್ಲೇ ಬೇರೆ ಬಿಟ್ಕೊಂತ ಒಮ್ಮೆ ಹಬ್ಬದೀಪ 1 ಕಿಲೋಮೀಟರ್ ಗಟ್ಟಲೆ ಹಬ್ಬತೈತಿ ಆಲದ ಮರ. ಅದಕ್ಕ ಆಯುಷ್ ಬಾಳ. ಅದಕ್ಕೆ ಒಂದು ರೀತಿಯಿಂದ ಕಲ್ಪವೃಕ್ಷ ಇದಾನ. ಅದು ಭಾಳ ಪಟ್ಟ ಹಂಗ ಅದು ಒಂದು ಹೋದ ಹಂಗ ಬೇರೆ ಹೆಂಗ ಜಡಿ ಬಿಟ್ಟಿರ್ತೈತಿ ಗೊತ್ತಾನ ಆಲದ ಮರ. ನೋಡ್ರಿ ನೀವು, ಅದು ಜಡಿ ಬಿಡ್ತೈತಿ. ಆ ಜಡಿ ಎಲ್ಲಿ ಬಿಟ್ಟಿರ್ತೈತಿ ಅಲ್ಲಿ ಮತ್ತೆ ಅದಕ್ಕೆ ಬೇರೆ ಬಿಡ್ತೈತಿ. ಅದು ಬೇರೆ ಬಿಟ್ಟು ಹಬ್ಬೋತ್ ಹೋಗ್ತೈತಿ. ಅದಕ್ಕೆ ಆಲದ ಮರ ಏನೈತಿ ಭಾಳ ಆಯುಷ್ ಭಾಳ ಅದಕ್ಕೆ, ಹೌದಲ್ಲ? ನೀ ಶ್ರೀಗಂಧದ ಮರ ಅಂತ ಬಿಟ್ಟು ಶ್ರೀಗಂಧದ ಮರ ಸರಿಯಾದ ಉತ್ತರ, ಹೌದಲ್ಲ? ಸರಿಯಾದ ಉತ್ತರ ಶ್ರೀಗಂಧದ ಮರ. ಅದಕ್ಕೆ ಎ ತಂಡದವರಿಗೆ 10 ಅಂಕಗಳು ಲಭಿಸುತ್ತದೆ. ಆದ್ರೆ ನಾ ಹೇಳಿದ್ದು ಕರೆಕ್ಟ್, ಆಲದ ಮರ ಆಯುಷ್ ಭಾಳ ಅದಕ್ಕೆ, ಹೌದಲ್ಲ?
ನಾವಿಬ್ರು ಕರೆಕ್ಟ್ ಅನ್ನಂಗ ಆಗ್ತದ. ನಿಮ್ ಉತ್ತರನು ಕರೆಕ್ಟ್, ನಾ ಹೇಳಿದ ಆಲದ ಬರೋದು ಕರೆಕ್ಟ್ ಹೌದಿಲ್ಲ. ಆದ್ರೆ ರೀತಿ ನೀವು ಉತ್ತರ ಕೊಟ್ಟಿದ್ದು ಕರೆಕ್ಟ್. ಅದಕ್ಕೆ 10 ಅಂಕಗಳು ರೀತಿ ನಿಮ್ಗೆ ನಿಸ್ಸಂದೇಹವಾಗಿ ನಾವು ಕೊಡ್ತೇವೆ. ಇವರಿಗೆ ಎ ತಂಡದವರಿಗೆ 10 ಅಂಕಗಳು. ಮುಂದಿನ ಪ್ರಶ್ನೆ ಎ ತಂಡದವರಿಗೆ. ಎಚ್ ಡಿ ದೇವೇಗೌಡ ಇವರು ಜನತಾದಳದಿಂದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಎಷ್ಟನೆಯ ಮುಖ್ಯಮಂತ್ರಿ? ಎಚ್ ಡಿ ದೇವೇಗೌಡ ಜನತಾದಳದಿಂದ 11-12-94ರಿಂದ 31-5-96ವರೆಗೆ ಇವರ ಸೇವಾವಧಿ ಎಷ್ಟನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ? ಈ ಕಾಲಾವಕಾಶ 22. ನೀವು ಹೇಳಿದ ರೀತಿ 22 ಜನತಾದಳದಿಂದ 11-12-1994ರಿಂದ 31-5-96ವರೆಗೆ ಇವರು ಎಚ್ ಡಿ ದೇವೇಗೌಡ. ನೀವು ಹೇಳುವುದರಲ್ಲಿ 22ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಹೌದು, ಇದು ಸರಿಯಾದ ಉತ್ತರ ಅಂತಂದ್ರೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತ. ತಿಳ್ತಿಲ್ಲ? ಇದು ಸರಿಯಾದ ಉತ್ತರ ಅಲ್ಲ ಅಂತಂದ್ರೆ 5 ಅಂಕಗಳು ಹೋಗ್ತಾವ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರೆ ಪಾಸ್ ಅಂತಂದ್ರೆ ಟೈಮ್ ಪಾಸ್ ಮಾಡಬೇಡ್ರಿ. 22ನೇ ಮುಖ್ಯಮಂತ್ರಿಗಳಾಗಿ ಇದೇ ಅಂದ್ರೆ ಈಗ ಅವಾಗ ಇನ್ನೊಂದು ಗೊತ್ತಿರ್ಬೇಕಾರೆ ನೋಡ್ರಿ. 11-12-94ರಿಂದ 31-5-96ವರೆಗೆ ಆಗ ಎಚ್ ಡಿ ದೇವೇಗೌಡ ಇವರು ಹೇಳಿದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ನೀವು ಅನ್ನುವ ಪ್ರಕಾರ 22ನೇ ಮುಖ್ಯಮಂತ್ರಿ. ಇದಲ್ಲ 22. ಓಕೆ, ಫೈನಲ್ ಆನ್ಸರ್. ಬಹಳ ಕಾಲಾವಕಾಶ ಹೋಗಬಾರ್ದು. ನೀವು ಹೇಳೋದೇನಿದೆ 22 ಹೌದು. ಆದ್ರ ಅವರು 22ನೇ ಮುಖ್ಯಮಂತ್ರಿ ಅಂತ ಹೇಳಿ ನೀವು ಅಂತೀರಿ. ಆದ್ರೆ ಅಕಸ್ಮಾತ್ 21, 20, 19 ಆಗಿತ್ತು ಅಂದ್ರೆ 5 ಮಾರ್ಕ್ಸ್ ಕಟ್ ಆಗ್ತಾವ ಅನ್ನೋದು ನಿಮಗೆ ಗೊತ್ತೈತಿ ಹೌದಲ್ಲ. ಅದಕ್ಕೆ ನೀವಾಗಲೇ ಹೇಳಿದ್ದೇನಿದೆ 22. ಆದ್ರೆ ಅವರು 21ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ಎ ತಂಡದವರ 5 ಅಂಕಗಳು ಮೈನಸ್. ನಾನು ಇಲ್ಲಿ ಬರ್ಕೋತೀನಿ ಎ ಅಂತ ಹೇಳಿ. ಎ 5 ಅಂಕಗಳು ಮೈನಸ್ ಆಗಿವೆ. ಅದೇ ರೀತಿಯಾಗಿ ಬಿ ತಂಡದವರಿಗೆ ಇದು ನಿಮ್ಮ ಕೊನೆಯ ಪ್ರಶ್ನೆ ಅಂತ ತಿಳ್ಕೊಳ್ಳಿ. ಸಪೋಸ್ ನೀವು ತಪ್ಪು ಹೇಳಿದ್ರೆ ಅಂತ ಹೇಳಿ ಫೈನಲ್ ಆನ್ಸರ್, ಈ ಸರಿ ಹೇಳಿದ್ರೆ ಹೇಳಿ ಫೈನಲ್ ಆನ್ಸರ್, ತಪ್ಪು ಹೇಳಿದ್ರೆ ಹೇಳಿ ಇನ್ನೊಮ್ಮೆ ಅವ್ರಿಗೊಂದು ಕೇಳ್ತೀನಿ, ನಿಮ್ಗೊಂದು ಕೇಳ್ತೀನಿ. ಆಯ್ತಾ? ಓಕೆ, ನೋಡು. 8-3-1985ರಿಂದ 13-2-86ವರೆಗೆ ರಾಮಕೃಷ್ಣ ಹೆಗಡೆ ಜನತಾ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಸಮಯ ಎಷ್ಟನೇ ಮುಖ್ಯಮಂತ್ರಿ? ರಾಮಕೃಷ್ಣ ಹೆಗಡೆ ಜನತಾದಳದಿಂದ 8-3-85ರಿಂದ 13-2-86ವರೆಗೆ ರಾಮಕೃಷ್ಣ ಹೆಗಡೆ ಅವರು ಎಷ್ಟನೆಯ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ? ಅವರ ಕಾಲಾವಧಿ ಎಷ್ಟನೇದು? ಆಪ್ಷನ್ ಇಲ್ಲ ನೋಡಿ, ವಿಚಾರ ಮಾಡಿ ಹೇಳ್ರಿ. ಯಾಕಂತಂದ್ರ ಅದಕ್ಕಿಂತ ಮೊದಲು ಅವರ ಇದ್ರ, ಅದಕ್ಕಿಂತ ಆಮ್ಯಾಗ ಅವರ ಅದಾರ. ಅದಕ್ಕೆ ಏನೈತಿ ವಿಚಾರ ಮಾಡಿ ಹೇಳ್ರಿ. 8-3-85ರಿಂದ 13-2-86ವರೆಗೆ ರಾಮಕೃಷ್ಣ ಹೆಗಡೆ ಇವರು ಎಷ್ಟನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ? ಬೇಗ ಬೇಗ, ಲೇಟ್ ಮಾಡಬಾರ್ದು. 16. ಮೊದಲು ಎಷ್ಟು ಹೇಳ್ತೀರಿ? 15. ಈಗ ಎಷ್ಟು ಹೇಳ್ತೀರಿ? 16. ಅಂತಿಮ ಉತ್ತರ ಹೌದಲ್ಲ? ಲಾಸ್ಟ್ ಏನ್ ಚೇಂಜಸ್ ಇಲ್ಲ. ಲಾಕ್ ನೋಡಿ. ನಾ ಇನ್ನೊಮ್ಮೆ ನಿಮಗೆ ಪ್ರಶ್ನೆ ಹೇಳಿ ಉತ್ತರ ಕರೆಕ್ಟ್ ಯಾವ್ದು ಐತಿ ಏನು ನೋಡೋಣ. 8-3-1985ರಿಂದ 13-2-86ವರೆಗೆ ರಾಮಕೃಷ್ಣ ಹೆಗಡೆ ಅವರು ಜನತಾ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿ ಎಷ್ಟನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತಂದ್ರೆ ನೀವು ಈಗ ಹೇಳುದು 16. ಮೊದಲು ಹೇಳಿದ್ದು 15, ಈಗ 16. 16 ಸರಿನೋ 15 ಸರಿನೋ? ಅಲ್ಲ, ಒಂದು ಹೇಳ್ರಿ ಫೈನಲ್. 16 ಈಗ 16 ಅಂದಿರಿ, ಅದು ಫೈನಲ್ ಅಂತ ನಾನು 16 ಅಂತ ಬರ್ಕೋತೀನಿ. ಸರಿ ಇದ್ರೆ 10 ಮಾರ್ಕ್ಸ್ ನಿಮಗೆ ಕೊಡಕ್ಕೆ ಹೇಳ್ತೀನಿ. ಇಲ್ಲ ಅಂದ್ರೆ 5 ಮಾರ್ಕ್ಸ್ ಮೈನಸ್ ಅಂತ. ಇಷ್ಟ ಸಿಂಪಲ್. ಅದ್ರಾಗ ಭಾಳ ಲೇಟ್ ಮಾಡಬೇಡ್ರಿ, ಯಾಕಂದ್ರೆ ಮತ್ತೆ 5 ಗಂಟೆವರೆಗೂ ಬಸ್ ಇದೆ. 16 ಹೌದಲ್ಲ? 16 ಅಂತಂದ್ರೆ ನೀವು ಈಗ ಹೇಳಿದ್ದೇನೈತಿ ರಾಮಕೃಷ್ಣ ಹೆಗಡೆ ಅವರು 16ನೇ ಮುಖ್ಯಮಂತ್ರಿ. ಆದ್ರೆ 16ನೇ ಅವಧಿಗೆ ಅವ್ರು ಇದ್ರು.
ಆದ್ರೆ ಈ ಕಾಲಾವಧಿ ಒಳಗೆ ಅವರಿರಲಿಲ್ಲ 15 ನೋಡಿ 8/3/85ರಿಂದ 13/2/86 ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ನಿಮ್ಗೆ ನಾ ಹೇಳಿದೆ ಅದಕ್ಕಿಂತ ಮೊದಲು ಅವರೇ ಇದ್ರೆ ಅದಕ್ಕಿಂತ ಆಮ್ಯಾಗ ಅವರೇ ಇದ್ದಾರೆ ಅಂತ ನಾನು ಒಂದು ನಿಮ್ಗೆ ಕ್ಲೂ ಕೊಟ್ಟಾಗದ ಆವಾಗ ನೀವು 15 ತರಬೇಕಾಗಿತ್ತ ಮೊದಲು ಅವರ ಹಿಂದೆ ಅವರು ಅಂತ 15 ಆದ್ರೆ 16 ಅಂತದ್ರಿ ಹಿಂಗಾಗಿ 5 ಅಂಕಗಳು ರೀತಿ ನಿಮಗೂ ಕೂಡ ಮೈನಸ್ ಆಗ್ತಾವ ಬಿ ಅಂಕದವರು ಕೂಡ 5 ಮೈನಸ್ ವಿಜಯ ಈಗ ಇಬ್ಬರು 5 ಮಾರ್ಕ್ಸ್ ಕಟ್ ಮಾಡಿದ್ರಾಗ ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಕೊನೆ ಇದ್ರೊಳಗೆ ಯಾರು ಹೆಚ್ಚು ಮಾರ್ಕ್ಸ್ ಇರ್ತಾವ ನೀವು ಸಪೋಸ್ ಹೆಚ್ಚು ಆಗಿರ್ಬೋದು ಅಥವಾ ಅವರು ಹೆಚ್ಚಾಗಿರ್ಬೋದು ಇದು ಲಾಸ್ಟ್ ಕ್ವಶನ್ ಫೈನಲ್ ಆನ್ಸರ್ ಕೊಡ್ಬೇಕು ಹದಿಮೂರು 8/88ರಿಂದ 21/4/89ರವರೆಗೆ 13/8/88ರಿಂದ 21/4/89ರವರೆಗೆ 17ನೆಯ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದ ವ್ಯಕ್ತಿ ಯಾರು? 13/8/88ರಿಂದ 21/4/89ರವರೆಗೆ 17ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ಯಾರು? ವೀರೇಂದ್ರ ಪಾಟೀಲ್. ನೀವು ಹೇಳ್ತಾ ಇರೋದು ವೀರೇಂದ್ರ ಪಾಟೀಲ್. ಸರಿಯಾದ ಉತ್ತರಕ್ಕೆ 10 ಅಂಕಗಳು. ತಿಳ್ತಿಲ್ಲ ಇದು ಲಾಸ್ಟ್ ಕ್ವಶನ್ ನೀವು ಕೇಳ್ತಾ ಇರೋದು. ತಿಳ್ತಿಲ್ಲ ನಿಮ್ಗೆ ಕೇಳಿದ ನಂತರ ಅವ್ರಿಗೊಂದು ಕ್ವಶನ್ ಕೇಳ್ತೀನಿ ಅಂದ್ರೆ ಎ ತಂಡದವ್ರಿಗೆ ಕೇಳಿದ ನಂತರ ಬಿ ತಂಡದವ್ರಿಗೆ ಕೇಳಿದ್ರೆ ಫೈನಲ್ ಆನ್ಸರ್ ಅದಲ್ಲ. ಇದು ಕೊನೆಯ ಪ್ರಶ್ನೆ, ನಿಮಗೂ ಕೊನೆಯ ಪ್ರಶ್ನೆ, ಇವ್ರಿಗೂ ಕೊನೆಯ ಪ್ರಶ್ನೆ. ಅಕಸ್ಮಾತ್ ನೀವು ಪಾಸ್ ಅಂದ್ರೆ ಅದ ಪ್ರಶ್ನೆ ಅವ್ರಿಗೆ ಕೇಳಿ ಫೈನಲ್ ಮಾಡ್ತೀವಿ, ಇಲ್ಲ ಅಂತ ಬೇರೆ. ಇನ್ನೊಮ್ಮೆ ಹೇಳ್ತೀನಿ ನೋಡ್ಬೇಕಾರ 13/8/88ರಿಂದ 21/4/89ರವರೆಗೆ 17ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ನೀವು ಹೇಳೋ ಪ್ರಕಾರ ವೀರೇಂದ್ರ ಪಾಟೀಲ್. ಆದ್ರ ಇದು 17ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ಎಸ್.ಆರ್. ಬೊಮ್ಮಾಯಿ. ಎಸ್.ಆರ್. ಬೊಮ್ಮಾಯಿ ಅವರ ರೀತಿ 17ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕ ಇದು ತಪ್ಪು, ಅದಕ್ಕಾಗಿ 5 ಅಂಕಗಳು ಮತ್ತೆ ಕಡಿತವಾಗ್ತವೆ. ಈಗ ಕೊನೆ ಹಾಗೂ ಅಂತಿಮ ಪ್ರಶ್ನೆ. ಅಂತಿಮ ಪ್ರಶ್ನೆ ಅಂತಂದ್ರೆ 10 ಮಾರ್ಕ್ಸ್ ತಗೊಂಡ್ರೆ ನೀವು ಲೀಡ್ ಆಗ್ತೀರಿ. ತಪ್ಪು ಉತ್ತರ ಕೊಟ್ರ ಅದ್ರಾಗ ಮತ್ತೆ 5 ಕಟ್ ಆಗ್ತವೆ. ತಿಳ್ತಿರ ಆಮ್ಯಾಗ ಏನೈತಿ ಟೋಟಲ್ ನೋಡ್ಕೊಂಡು ಯಾರು ಹೈಯೆಸ್ಟ್ ಆಗ್ತೈತಿ ಅವ್ರಿಗೆ ವಿನ್. ಓಕೆ ನೋಡಿ 11/10/90ರಿಂದ 19/11/92ರವರೆಗೆ 19ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ಯಾರು? 17/10/90ರಿಂದ 19/11/92ರವರೆಗೆ 19ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ಯಾರು? ಬೇಗನೆ ಆಪ್ಷನ್ಸ್ ಕೊಡಂಗಿಲ್ಲ, ಯಾಕಂದ್ರೆ ನೀವು ಮತ್ತಷ್ಟು ಸಾಕಷ್ಟು ನಿಮ್ಗೆ ಕಾಲಾವಕಾಶ ಕೊಟ್ಟೈತಿ ಸ್ಟಡಿ ಮಾಡಕ. ಕೇವಲ 5 ಸೆಕೆಂಡ್. ವೀರೇಂದ್ರ ಪಾಟೀಲ್. ಸಾಕಷ್ಟು ಸಮಯ ತೆಗೆದುಕೊಂಡು ಅವರು ಉತ್ತರಿಸಿದ್ದು ವೀರೇಂದ್ರ ಪಾಟೀಲ್ ಅಂತ ಹೇಳಿ 19ನೆಯ ಮುಖ್ಯಮಂತ್ರಿಗಳಾಗಿ 17/10/90ರಿಂದ 19/11/92ರವರೆಗೆ 19ನೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ದೇನೆ ವೀರೇಂದ್ರ ಪಾಟೀಲ್ ಅಂತ ಹೇಳಿ. ಆದ್ರ ಅದು ಸರಿಯಾದ ಉತ್ತರ ಯಾವುದು ಅನ್ನುವಂಥದ್ದು ಏನೈತಿ ಈಗ ಅವ್ರು ಹೇಳ್ತಾರ ಎಸ್ ಬಂಗಾರಪ್ಪ. ಇವರು ಏನೈತಿ 19ನೆಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕಾಲಾವಧಿ ಈಗ ಇಲ್ಲ. ಈಗ ಅಂಕಗಳ ವಿವರಣೆ ನಮ್ಮ ವಿಜಯ್ ಅವರು ಘೋಷಣೆ ಮಾಡಬೇಕು. ಎ ತಂಡದವರು ಮತ್ತು ಬಿ ತಂಡದವರ ಅಂಕಗಳನ್ನು ಆ ಆಧಾರವಾಗಿ ಇಲ್ಲಿ ಏನಂತಂದ್ರೆ ಇನ್ನೊಂದು ಸೋಲು ಗೆಲುವುದ. ಈಗ ಯಾರೋ ಗೆಲ್ಸಿರ ಅಂತಂದ್ರ ನೀವು ಗೆದ್ದೀರಿ ಅಂತಂದ್ರ ಅವ್ರೇನ್ ತಿಳ್ಕೊಬೇಕ, ನಾನು ಅವರಿಗೆ ಗೆಲ್ಸೀನಿ ತಿಳ್ಕೊ. ಅಕಸ್ಮಾತ್ ನೀವು ಗೆದ್ದೀರಿ ಅವ್ರೇನ್ ತಿಳ್ಕೊಬೇಕ, ನಾವು ಅವರಿಗೆ ಗೆಲ್ಸಿದ್ದೀವಿ. ತಿಳ್ತಿಲ್ಲ ಹಿಂಗ ಅಂದ್ರೆ 5 ಸೋಲು. ಇಲ್ಲಿ ಯಾರು ಗೆದ್ದಾಗಿಲ್ಲ, ನಾವು ಗೆಲ್ಸಿದ್ದೇವೆ. ಸೋಲು ಇಲ್ಲಿ ಇಲ್ಲ. ಎಷ್ಟು ಘೋಷಣೆ ಮಾಡ್ಬೇಕು. ಎ ತಂಡ ಬಿ ತಂಡ. ಎ ತಂಡದವರಿಗೆ 25, ಬಿ ತಂಡದವರಿಗೆ 30,
ಅಂದ್ರ ಈಗ ಬಿ ತಂಡ ವಿನ್. ನೀವು ಅವರಿಗೆ ಚಪ್ಪಾಳಿ ಈಗ ಒಂದು ನಾವು ಚಿಕ್ಕ JBM ವತಿಯಿಂದ ಒಂದು ಚಿಕ್ಕ ಪ್ರೇಮದ ಕಾಣಿಕೆ ಕೊಡ್ತಾ ಇದ್ದೇವೆ ನಿಮಗೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ತಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ತುಂಬಾ ಒಳ್ಳೆಯ ಚಾಣಾಕ್ಷತೆಯಿಂದ ಮುದ್ದು ಮಕ್ಕಳು ತಮ್ಮ ಒಂದು ಜಾಣ್ಮೆಯಿಂದ ಉತ್ತರವನ್ನು ನೀಡಿ ಇಲ್ಲಿಯವರೆಗೆ ಆಟ ಆಡಿದ್ದಾರೆ. ಇಲ್ಲಿಯವರೆಗೆ ತಾವು ವೀಕ್ಷಿಸಿದ್ದೀರಿ. ಈಗ ಅವರಿಗೆ ನಾವು ಈ ಒಂದು ಕಿರುಕಾಣಿಕೆಯ ಮುಖಾಂತರ ಅವರಿಗೆ ಇಲ್ಲಿ ಬೀಳ್ಕೊಡ್ತಾ ಇದ್ದೇವೆ. ಅವರಿಗೆ ನಮ್ಮ ವೈಜಯಂತಿಯವರು ಈ ಒಂದು ಪ್ರೇಮದ ಕಾಣಿಕೆಯನ್ನು ಕೊಟ್ಟು ಅವರಿಗೆ ಸ್ವಾಗತಿಸಿ ಅವರಿಗೆ ಬೀಳ್ಕೊಡ್ತಲಿದ್ದಾರೆ. ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ಸಣ್ಣ ಕಿರುಕಾಣಿಕೆ ಸ್ವೀಕರಿಸಿ. ಇದು ಒಂದು ಲೆಕ್ಕಣಿಕೆ. ಇದು ನಿಮ್ಮ ಭವಿಷ್ಯ ರೂಪಿಸಲಿ ಎಂದೇಳಿ ನಾವು ಶುಭ ಹಾರೈಸುತ್ತಾ, ಪ್ರಿಯ ವೀಕ್ಷಕರೇ, ಮುದ್ದಾದ ಮಕ್ಕಳು ಚೆನ್ನಾಗಿ ಆಡಿದ್ದಾರೆ. ಅವರ ಈ ವೀಕ್ಷಣೆಯನ್ನು ತಾವು ನೋಡ್ತಾ ಇದ್ದೀರಿ. ದಯವಿಟ್ಟು JBM ಟಿವಿಯನ್ನು ನೋಡ್ತಾ ಇರಿ. ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮ ಮುಂದುವರಿಯಲು ತಮ್ಮ ಪ್ರೇರಣೆ ಬಹಳ ಮುಖ್ಯ. ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ಪ್ರಿಯ ವೀಕ್ಷಕರೇ, JBM ಟಿವಿ ಕನ್ನಡಕ್ಕೆ ಸ್ವಾಗತ. JBM ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಹಾಗೂ ಇಂಟರ್ನೆಟ್ ಸರ್ವಿಸ್ ಗಾಂಧಿನಗರ ರಾಮದುರ್ಗ ನಿಮ್ಮ ಮನೆ, ಆಫೀಸ್, ಬ್ಯಾಂಕುಗಳು, ಕಂಪ್ಯೂಟರ್ ಸೆಂಟರ್ ಇತ್ಯಾದಿ ಎಲ್ಲದಕ್ಕೂ ಕೇಬಲ್ ಮುಖಾಂತರ ಫಿಟ್ ಇಂಟರ್ನೆಟ್ ಸೌಲಭ್ಯ 30 ರಿಂದ 100, 200, 300 ಸ್ಪೀಡ್ನಲ್ಲಿ ಇಂಟರ್ನೆಟ್ ಸರ್ವಿಸ್ ಪ್ರಾರಂಭವಾಗಿದೆ. ಆಸಕ್ತರು ಕೂಡಲೇ ಸಂಪರ್ಕಿಸಲು ವಿನಂತಿ. 24 hours unlimited free calls and network course India. ಇದು BSNL 3300 GB at 30 MB ಸ್ಪೀಡ್. ಇದು 449 ರೂಪಾಯಿ. ಅದೇ ರೀತಿಯಾಗಿ 3300 GB at 6 MB ಪಾಸ್ಟ್. ಇದು 599 ರೂಪಾಯಿ. ಅದೇ ರೀತಿಯಾಗಿ ಸೂಪರ್ ಸ್ಟಾರ್ 2 2000 GB. ಇದು at 150 MB ಪಾಸ್ಟ್ 949 ರೂಪಾಯಿ. ಅದೇ ರೀತಿಯಾಗಿ 3300 GB ಕಾಲ್ಸ್. ಇದು at 200 MB ಪಾಸ್ಟ್. ಇದು 999 ರೂಪಾಯಿ. ಅದೇ ರೀತಿಯಾಗಿ 1000 GB ಕಾಲ್ಸ್ 1000 GB. ಇದು RS 777 ರೂಪಾಯಿ. ಸೂಪರ್ ಸ್ಟಾರ್ 1000 GB. ಇದು at 100 MB ಪಾಸ್ಟ್. ಇದು 779 ರೂಪಾಯಿ. 3300 GB. ಇದು 3300 GB at 100 MB ಪಾಸ್ಟ್. ಇದು 1777 ರೂಪಾಯಿ. 4000 GB. ಇದು at 300 MB ಪಾಸ್ಟ್. ಇದು 1477 ರೂಪಾಯಿ. ಅದೇ ರೀತಿಯಾಗಿ 3300 GB at 100 MB ಪಾಸ್ಟ್. ಇದು 777 ರೂಪಾಯಿ. ಮತ್ತು ಫೈಬರ್ ವೈರ್ಸ್ ಪ್ಲಸ್ 1500 GB. ಇದು at 100 MB ಪಾಸ್ಟ್. ಇದು 849 ರೂಪಾಯಿ. ಅದೇ ರೀತಿಯಾಗಿ 4500 GB. ಇದು at 300 MB ಪಾಸ್ಟ್. ಇದು 1999 ರೂಪಾಯಿ. ಅದೇ ರೀತಿಯಾಗಿ 5000 GB. ಇದು at 300 MB ಪಾಸ್ಟ್. ಇದು 2499 ರೂಪಾಯಿ. ಈ ರೀತಿಯಾದಂತ ಇದು ಬೇರೆ ಬೇರೆಯಾಗಿ ನೀವು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ JBM ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಇದಕ್ಕೆ ಕಾಲ್ ನಂಬರ್ಸ್ ಇವೆ. 6363179075 ಇದಕ್ಕೆ ಸಂಪರ್ಕಿಸಲು ತಮ್ಮಲ್ಲಿ ವಿನಂತಿಸಲಾಗಿದೆ. ಅದೇ ರೀತಿಯಾಗಿ I1 ನವೀನ್ ರಾಮದುರ್ಗದಲ್ಲಿ ಪ್ರಾರಂಭವಾಗಿರುವಂತದ್ದು 100% ಇದು ಸರ್ವಿಸ್ ಇದೆ. 24/7 ಸರ್ವಿಸ್ ಕೊಡ್ತಾ ಇದ್ದಾರೆ. ಹೈ ಸ್ಪೀಡ್ ರೆಸಿಡೆಂಟಿಯಲ್ ಅಂಡ್ ಕಮರ್ಷಿಯಲ್ ಬ್ರಾಡ್ಬ್ಯಾಂಡ್. ಇದಕ್ಕೇನಿದೆ ನೀವು ಸಂಪರ್ಕಿಸಬೇಕಾದಂತ ಈಗಾಗಲೇ ತಮಗೆ ಕಾಲ್ ನಂಬರ್ಸ್ ಕೊಟ್ಟಿದ್ದೇನೆ. ಇದು ಏನಂತಂದ್ರೆ ಸ್ಪೀಡ್ 40 Mbps. ಇದು 30 ದಿನಗಳಿಗೆ 589 ರೂಪಾಯಿ. ಅದೇ ರೀತಿ 90 ದಿನಕ್ಕೆ 1766 ರೂಪಾಯಿ. 60 Mbps ಗೆ 707 ರೂಪಾಯಿ 30 ದಿನಗಳಿಗೆ. ಅದೇ ರೀತಿಯಾಗಿ 100 Mbps ಇದು 949 ರೂಪಾಯಿ. 90 ದಿನಕ್ಕೆ 22828 ರೂಪಾಯಿ. ಅದೇ ರೀತಿಯಾಗಿ 150 Mbps ಗೆ
30 ದಿನಕ್ಕೆ 1179 ರೂಪಾಯಿ ಆದರೆ 90 ದಿನಗಳಿಗೆ 3536 ರೂಪಾಯಿ. ತಾವು ಸಂಪರ್ಕಿಸಬೇಕಾದ ವಿಳಾಸ ಅಥವಾ ಕಾಲ್ ನಂಬರ್ಸ್ 9535809833